ಹಾಯ್ ಸ್ಟೂಡೆಂಟ್ಸ್. ನಾವೇನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ವಿ ಪಾತ್ವೇ ಸೆಲೆಕ್ಷನ್ಸ್ ಬಗ್ಗೆ, 3 ಪಾತ್ವೇ ಡಿಫ್ರೆಂಟ್ ಏನಿದೆ ಅದ್ರ ಬಗ್ಗೆ, ಮತ್ತೆ ಸೈನ್ಸ್ ಮತ್ತೆ ರಿಸರ್ಚ್ ಪಾತ್ವೇನ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಅದನ್ನ ನೋಡಿದ್ಮೇಲೆ ತುಂಬಾ ಜನ ವಿದ್ಯಾರ್ಥಿಗಳು ಕಾಮನ್ ಡೌಟ್ ಅನ್ನ ಕೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಯಾವ ಪಾತ್ವೇ ತಗೊಂಡ್ರೆ ನಮಗೆ ಹೈಯರ್ ಎಜುಕೇಶನ್ ಈಸಿ ಆಗತ್ತೆ, ವಿಚ್ ಪಾತ್ವೇ ಇಸ್ ಬೆಟರ್ ಫಾರ್ ಹೈಯರ್ ಎಜುಕೇಶನ್ ಅನ್ನೋದು. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, DCET ತಗೊಳೋದಕ್ಕೆ ಯಾವುದು ನಮಗೆ ಪಾತ್ ಈಸಿ ಆಗತ್ತೆ. ನಮಗೆ ಸೆಕೆಂಡ್ ಪಾತ್ವೇ ತಗೊಂಡ್ರೆ ಅಂದ್ರೆ ಸೈನ್ಸ್ ಅಂಡ್ ರಿಸರ್ಚ್ ತಗೊಂಡ್ರೆ ನಮಗೆ DCET ಈಸಿ ಆಗತ್ತಾ, ಬೇರೆ ಪಾತ್ವೇ ತಗೊಂಡ್ರೆ ಕಷ್ಟ ಆಗತ್ತಾ ಅನ್ನೋ ಒಂದು ಮೇಜರ್ ಕ್ವಶನ್ಸ್ ಬರ್ತಾ ಇದೆ. ಯಾಕೆಂದ್ರೆ ನಾನು ಹಲವಾರು ಬೇರೆ ವಿಡಿಯೋಗಳನ್ನ ನೋಡಿದಾಗ ಏನ್ ಗೊತ್ತಾಯ್ತು ಅಂತಂದ್ರೆ, ಅಲ್ಲೆಲ್ರಿಗೂ ಕೂಡ ನಿಮ್ಗೊಂದು ಮಿಸ್ಗೈಡ್ ಆಗ್ತಾ ಇದೆ. ಏನಂತ ಅಂದ್ರೆ, ಪಾತ್ವೇ 2 ತಗೊಂಡ್ರೆ ನಿಮ್ಗೆ ಡಿಪ್ಲೊಮಾ CET ಈಸಿ ಆಗತ್ತೆ ಮುಂದಿನ ವರ್ಷ ಅನ್ನೋ ಒಂದು ಕಾಮನ್ ಆನ್ಸರ್ಸ್ ಗಳನ್ನ ಕೆಲವರು ಕೊಡ್ತಾ ಇದ್ದಾರೆ. ಆ ಒಂದು ರಿಲೇಟೆಡ್ ಆಗಿ ಮ್ಯಾಕ್ಸಿಮಮ್ ನಮಗೆ ಅದೇ ಡೌಟ್ಸ್ ಗಳು ಬಂದಿರೋದ್ರಿಂದ ಆ ಒಂದು ಕಮೆಂಟ್ಸ್ ಅಲ್ಲಿ ಏನೇನ್ ಡೌಟ್ಸ್ ಗಳು ಕ್ವಶನ್ಸ್ ಕೇಳಿದಿರಾ ಆ ಒಂದು ಪ್ರತಿಯೊಂದು ಕ್ವಶನ್ಸ್ ಅನ್ನ ನಾನು ತಗೊಂಡು ನಿಮ್ಗೆ ಇಲ್ಲಿ ಆನ್ಸರ್ ನ ಹೇಳ್ತಾ ಹೋಗ್ತೀನಿ. ವಿತ್ ಅದಕ್ಕೆ ಒಂದು ಲಾಜಿಕಲ್ ರೀಸನ್ಸ್ ಕೂಡ ಕೊಡ್ತೀನಿ. ಅವೆಲ್ಲದನ್ನು ನೋಡಿ ನಿಮ್ಗೆ ಯೋಚನೆ ಮಾಡೋ ಎಬಿಲಿಟಿ ಇರುತ್ತೆ. ಯೋಚನೆ ಮಾಡಿ ಅದಾದ್ಮೇಲೆ ನೀವು ನಿರ್ಧಾರವನ್ನ ತಗೊಂಡು ನೀವು ಯಾವ ಪಾತ್ವೆ ಅಂತ ಹೇಳಿ ಚೂಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಕೇಳಿದ್ರು ಏನಂತ, ನಮ್ಮ ಕಾಲೇಜಲ್ಲಿ ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಪಾತ್ವೇನ, ನಮ್ಮನ್ನ ಕೇಳೇ ಇಲ್ಲ ಅಂತ. ಸೊ ದಟ್ ಈಸ್ ಕಂಪ್ಲೀಟ್ಲಿ ಯುವರ್ ಇಂಟೀರಿಯರ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಅದ್ರ ಬಗ್ಗೆ ನಾವು ಇಲ್ಲಿ ಏನು ಮಾಹಿತಿ ಕೊಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅದು ಕಂಪ್ಲೀಟ್ಲಿ ನಿಮ್ಮ ಒಂದು ಕಾಲೇಜಿಗೆ ಸಂಬಂಧಪಟ್ಟದ್ದು, ನಿಮ್ಮ ಬ್ರಾಂಚ್ಗೆ ಸಂಬಂಧಪಟ್ಟದ್ದು. ಸೊ ನನ್ನ ಮಾಹಿತಿ ಇಲ್ಲಿ, ನನ್ನ ಒಂದು ಕೆಲಸ ಮಾಹಿತಿ ಕೊಡೋದು ಮಾತ್ರ. ಸೊ ಏನಿದೆ, 1 ವೀಕ್ ಓರಿಯಂಟೇಶನ್ ಪ್ರೋಗ್ರಾಮ್ ಮಾಡಬೇಕು, ಮಾಡಿರ್ತಾರೆ, ನಿಮಗೆ ಎಲ್ಲ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ನೀವು ಯಾವ್ದು ಚೂಸ್ ಮಾಡ್ಕೋಬೇಕು ಅದನ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಮಾಹಿತಿ ನಿಮ್ಗೆ ಸರಿ ಅನ್ಸಿದ್ರೆ, ಲಾಜಿಕಲಿ ಕರೆಕ್ಟ್ ಅನ್ಸಿದ್ರೆ, ನೀವು ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಮತ್ತೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ ಕೂಡ ಹೇಳಿ. ಓಕೆ, ಸೊ ನಾನು ಫಸ್ಟ್ ಕ್ವಶನ್ಗೆ ಹೋಗ್ತಾ ಇದೀನಿ. ಸೊ ಈ ಒಂದು ಕ್ವಶನ್ ಹೇಳಿಕ್ಕಿಂತ ಮುಂಚೆ ಇಲ್ಲಿ ಮೇಲ್ಗಡೆ ಒಂದು ಕೋಟ್ ನೋಡ್ತಾ ಇದ್ದೀರಾ. ಸೊ ನಾವು ಇದನ್ನ ನಂಬಿ ನಾನು ವಿಡಿಯೋವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನಂದ್ರೆ, ನಮಗೆ ವಿದ್ಯಾರ್ಥಿಗಳಿಂದ ನಮಗೆ ಅನ್ನ ಸಿಗ್ತಾ ಇದೆ. ಸೊ ಹಾಗಾಗಿ ಅವ್ರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನ ನೀಡಬೇಕು, ಅದು ನಮ್ಮ ಒಂದು ಗುರಿಯಾಗಿರ್ಬೇಕು. ಏನೋ ಗೊತ್ತಿಲ್ಲಲ್ಲ ಸುಮ್ಮನೆ ಅರ್ಜೆಂಟ್ ಹೇಳಬೇಕು ಅಂತ ಹೇಳಿ ಮಾಹಿತಿಯನ್ನ ತಿಳ್ಕೊಳ್ಳೋದ್ರಲ್ಲಿ ಸುಮ್ಮನೆ ಮಿಸ್ಗೈಡ್ ಮಾಡೋದ್ರಿಂದ ತುಂಬಾ ಜನ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಟೈಮ್ ಅನ್ನ ತಗೊಂಡು ಯೋಚನೆ ಮಾಡಿ ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿ, ಸೊ ನಾವು ಒಂದು ಮಾಹಿತಿಯನ್ನ ಕೊಟ್ರೆ ವಿದ್ಯಾರ್ಥಿಗಳಿಗೂ ಕೂಡ ಅದರಿಂದ ಒಂದು ಪ್ರಯೋಜನ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ಇಟ್ಕೊಂಡಿರೋದ್ರಿಂದ ಸೊ ಸ್ವಲ್ಪ ಲೇಟ್ ಆಗಿ ನಾವು ಕೆಲವೊಂದನ್ನ ಆನ್ಸರ್ಸ್ ಗಳನ್ನ ಕೊಡ್ತಾ ಹೋಗ್ತಾ ಇದೀನಿ. ಸೊ ಇಲ್ಲಿ ಫಸ್ಟ್ ಏನ್ ಮೇಜರ್ ನನಗೆ ಕಮೆಂಟ್ಸ್ ಬಂದಿದೆ ಅವೆಲ್ಲವೂ ಕೂಡ ಕಾಮನ್ ಟೈಪ್ ಅಲ್ಲಿ ಇದೆ. ಅದರಲ್ಲಿ ಕೆಲವೊಂದನ್ನು ನಾನು ಚೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಯಾರೋ ಕೇಳಿದ್ದಾರೆ, ಸರ್ ಪಾತ್ವೇ ಫಸ್ಟ್ ಈಸ್ ಅಡ್ವಾಂಟೇಜ್ ಫಾರ್ BE, ಸೆಕೆಂಡ್ ಪಾತ್ವೇ ಇಸ್ ಅಡ್ವಾಂಟೇಜ್ ಫಾರ್ DCET ಅಂಡ್ ಥರ್ಡ್ ಪಾತ್ವೇ ಇಸ್ ಅಡ್ವಾಂಟೇಜ್ ಆಫ್ ಕ್ಯಾಂಪಸ್ ಪರ್ಪಸ್ ಅಂತ ಹೇಳಿ ಅವ್ರಿಗೆ ಮಾಹಿತಿ ಇದೆ. ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಇದಕ್ಕೆ. ಫಸ್ಟ್ ಪಾತ್ವೇ ಅಂದ್ರೆ BE ಹೋಗ್ಲಿಕ್ಕೆ ಅಡ್ವಾಂಟೇಜ್, ಸೆಕೆಂಡ್ ಪಾತ್ವೇಗೆ DCET ತಗೊಂಡ್ರೆ DCET ಎಕ್ಸಾಮ್ ಅಡ್ವಾಂಟೇಜ್ ಅಂತ ಹೇಳ್ಬಿಟ್ಟಿದ್ದಾರೆ, ಥರ್ಡ್ ಪಾತ್ವೇಗೆ ಕ್ಯಾಂಪಸ್ ಪರ್ಪಸ್ ಅಂತ ಹೇಳಿ ಹೇಳ್ಬಿಟ್ಟಿದ್ದಾರೆ. ಸೊ ನೀವು ಕರೆಕ್ಟ್ ಆಗಿ ನನ್ನ ಒಂದು ಪಾತ್ವೇ ಫಸ್ಟ್ ಏನು 3 ಪಾತ್ವೇ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಆ ಒಂದು ವಿಡಿಯೋವನ್ನ ನೀವು ನೋಡಿದ್ರೆ ನಿಮ್ಗೆ ಡೌಟ್ಸ್ ಬರ್ತಿರ್ಲಿಲ್ಲ. ಯಾಕೆ ಅಂತ ಅಂದ್ರೆ, ನಾವು ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದೀವಿ, ಈ 3 ಪಾತ್ವೇಸ್ ಏನಿದೆ, 3 ಪಾತ್ವೇ ಏನಿದೆ, ಈ 3 ಪಾತ್ವೇನಲ್ಲಿ ನೀವು ಯಾವುದೇ ಪಾತ್ವೇ ಚೂಸ್ ಮಾಡಿದ್ರು ಕೂಡ ಯು ಕ್ಯಾನ್ ಗೋ ಟು BE, ದರ್ ಈಸ್ ನೋ ಡೌಟ್. ಓಕೆ, 3 ಪಾತ್ವೇನಲ್ಲಿ ನೀವು ಯಾವುದೇ ಪಾತ್ವೇ ಚೂಸ್ ಮಾಡಿದ್ರು ಕೂಡ BE ಹೋಗ್ಬೋದು. ಸೆಕೆಂಡ್ ಒನ್, DCET ಎಕ್ಸಾಮ್ಸ್ ಹೇಳಿದ್ದಾರೆ. ಸೆಕೆಂಡ್ ಪಾತ್ವೇ ಅಂದ್ರೆ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇ ತಗೊಂಡ್ರೆ DCET ಎಕ್ಸಾಮ್ ಈಸಿ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಯಾಕೆ ಈ ಒಂದು ಡೌಟ್ ಬಂದಿದೆ ಅಂತ ಹೇಳಬೇಕಂದ್ರೆ, ಇಲ್ಲಿ ಈಗ ಏನ್ ಪ್ರೆಸೆಂಟ್ DCET 2022 ಏನಿದೆ, ಈ ಒಂದು ಪರೀಕ್ಷೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಸಬ್ಜೆಕ್ಟ್ಸ್ ಯಾವ್ಯಾವುದು, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಮತ್ತೆ ಅಪ್ಲೈಡ್ ಸೈನ್ಸ್. ಈ 2 ಸಬ್ಜೆಕ್ಟ್ಗಳು ಈ ವರ್ಷ ಇರುತ್ತೆ, ಮುಂದಿನ ವರ್ಷಕ್ಕೆ ಈ ಕಾನ್ಸೆಪ್ಟ್ ಇರಲ್ಲ ಅಂತ ನಾವು ಹೇಳಿದೀವಿ ಆಲ್ರೆಡಿ. ಸೊ ಈ ಒಂದು ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಅಪ್ಲೈಡ್ ಸೈನ್ಸ್ ಅಂತ ಸಬ್ಜೆಕ್ಟ್ ಇರೋದ್ರಿಂದ ಈಗ ಪ್ರೆಸೆಂಟ್ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇನಲ್ಲೂ ಕೂಡ ಸೇಮ್ ಸಬ್ಜೆಕ್ಟ್ಸ್ ಹೆಸರು ಇರೋದ್ರಿಂದ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿ ಏನ್ ಹೇಳ್ತಾ ಇದ್ದಾರೆ, ಸೊ ಈ 2 ಸಬ್ಜೆಕ್ಟ್ಸ್ ಗಳೇ ಮುಂದಿನ ವರ್ಷನೂ DCET ಗೆ ಬಂದ್ಬಿಡುತ್ತೆ, ಹಾಗಾಗಿ ನೀವು DCET ಎಕ್ಸಾಮ್ ಬರೀಬೇಕು ಅಂದ್ರೆ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇ ತಗೊಳ್ಳೇಬೇಕು ಅಂತ ಕೆಲವರು ಹೇಳ್ತಿದ್ದಾರೆ ಅಂತ. ಅದು ತಪ್ಪು ಕಲ್ಪನೆ, ಸಂಪೂರ್ಣವಾಗಿ ತಪ್ಪು ಕಲ್ಪನೆ. ಯಾಕಪ್ಪ ಅಂತಂದ್ರೆ, ಈಗ ಪ್ರೆಸೆಂಟ್ DCET 2022 ಏನು ನಡೀತಾ ಇದೆ, ಆ ಒಂದು DCET 2022 ನಲ್ಲಿ
ಕಾಮನ್ ಟು ಆಲ್ ಅಂದ್ರೆ ಎಲ್ಲಾ ಬ್ರಾಂಚ್ಗಳಿಗೂ ಕಾಮನ್ ಆಗ್ತಕ್ಕಂಥ ಸಬ್ಜೆಕ್ಟ್ ಕ್ವಶನ್ ಪೇಪರ್ ನ ತೆಗಿಬೇಕಾಗಿದೆ. ಯಾಕೆ ಅಂದ್ರೆ ಯಾವುದೇ ಬ್ರಾಂಚ್ ಅಲ್ಲಿ ಓದಿರ್ತಕ್ಕಂಥ ಡಿಪ್ಲೊಮೊ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿ ಯಾವುದೇ ಕಾಲೇಜ್ ಯಾವುದೇ ಒಂದು ಬ್ರಾಂಚ್ ನ ಇಂಜಿನಿಯರಿಂಗ್ ಅಲ್ಲಿ ತಗೋಬಹುದು. ಹಾಗಾಗಿ ಕಾಮನ್ ಪೇಪರ್ ಇಡ್ಲಿಕ್ಕೆ ಅಂದಾಗ ಅವರು ಕಾಮನ್ ಆಗಿ ಓದಿರೋ ಸಬ್ಜೆಕ್ಟ್ಸ್ ಯಾವ್ಯಾವ್ದಿತ್ತು? ಫಸ್ಟ್ ಸೆಮಿಸ್ಟರ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಓದಿದ್ರು, ಮತ್ತೆ ಕೆಲವರು ಸೈನ್ಸ್ ಕೂಡ ಓದಿದ್ರು, ಅಪ್ಲೈಡ್ ಸೈನ್ಸ್ ಕೂಡ ಓದಿದ್ರು. ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಓದಿದ್ರು, ಕೆಲವರು ಅಪ್ಲೈಡ್ ಸೈನ್ಸ್ ಅನ್ನ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಓದಿದ್ರು. ಒಟ್ಟಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕಾಮನ್ ಆಗಿ ಓದಿದ್ದು ಈ ಮೂರೇ ಸಬ್ಜೆಕ್ಟ್ಸ್, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2, ಅಪ್ಲೈಡ್ ಸೈನ್ಸ್. ಇಲ್ಲಿ ಏನಾಯ್ತು, ಒಂದೇ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾಗಿರೋದ್ರಿಂದ 50 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಸೆಟ್ ಮಾಡಿದ್ದಾರೆ, 50 ಮಾರ್ಕ್ಸ್ ಸೈನ್ಸ್ ಸೆಟ್ ಮಾಡೋದ್ರಿಂದ ಅಲ್ಲಿ ಸಪರೇಟ್ ಆಗಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 and 2 ಅಂತ ತೋರಿಸಲಿಕ್ಕೆ ಬರಲ್ಲ. ಹಾಗಾಗಿ ಅವೆರಡನ್ನ ಕಂಬೈನ್ ಮಾಡಿ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 and 2 ನ ಕಂಬೈನ್ ಮಾಡಿ ಅವರು ಕ್ವಶನ್ ಪೇಪರ್ ನ ಏನಂತ ಹೇಳಿದ್ದಾರೆ, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ದಾರೆ. ಬಿಕಾಸ್ ಇಲ್ಲಿ ನಾವು ಏನ ಮಾಡ್ತಾ ಇರ್ತಕ್ಕಂಥ ಇದು ಬೇಸಿಕ್ ಮ್ಯಾಥಮೆಟಿಕ್ಸ್ ಅಲ್ಲ, ನಾವು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅನ್ನ ನಾವು ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1, 2 ಎರಡನ್ನ ಸೇರಿಸ್ಕೊಂಡಿದ್ರಿಂದ ಅವ್ರು ಏನ್ ಮಾಡಿದ್ದಾರೆ, ಕಾಮನ್ ನೇಮು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಇಟ್ಟಿದ್ದಾರೆ. ನೀವು ಸಿಲೆಬಸ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಲ್ಲಿ 50 ಮಾರ್ಕ್ಸ್ ಏನ್ ಸಿಲೆಬಸ್ ಇಟ್ಟಿದ್ದಾರೆ, ಅದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಫಸ್ಟ್ ಸೆಮಿಸ್ಟರ್ ಮ್ಯಾಥಮೆಟಿಕ್ಸ್ 15 SE 01M, 15 SE 02M ಈ ಎರಡನ್ನ ಕಂಬೈನ್ಡ್ ಮಾಡಿ ಈ ಸರಿ DCET ಎಕ್ಸಾಮ್ಗೆ ಕೊಡ್ತಾ ಇದ್ದಾರೆ ಕ್ವಶನ್ ಪೇಪರ್ ನ. ಅದಕ್ಕೋಸ್ಕರ ಅದನ್ನ ನಾವು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಇಟ್ಟಿದ್ದಾರೆ. ಇನ್ನು ಅಪ್ಲೈಡ್ ಸೈನ್ಸ್ ಏನಿತ್ತು ಅದು 15 SE 03S, ಅದು ನೀವು ಓದಿರ್ತಕ್ಕಂಥ ಸಬ್ಜೆಕ್ಟ್ ಸಿಲೆಬಸ್ ಇದೆ. ಹಾಗಾಗಿ ಇಲ್ಲಿ ಯಾವುದು ಕೂಡ ಅಡಿಷನಲ್ ಆಗಿ ಬೇರೆ ಮ್ಯಾಥಮೆಟಿಕ್ಸ್ ಕೊಟ್ಟಿಲ್ಲ. ನೀವು ಫಸ್ಟ್ ಸೆಮಿಸ್ಟರ್ ಏನ್ ಕಾಮನ್ ಮ್ಯಾಥಮೆಟಿಕ್ಸ್ ಓದಿದ್ರಿ, ಆಮೇಲೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 and 2 ಮತ್ತೆ ಅಪ್ಲೈಡ್ ಸೈನ್ಸ್ ಅನ್ನ ಸೇರಿಸಿ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಈ ಹೆಸರು ಇರೋದ್ರಿಂದ, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇರೋದ್ರಿಂದ, ಅಪ್ಲೈಡ್ ಸೈನ್ಸ್ ಅಂತ ಹೆಸರು ಇರೋದ್ರಿಂದ, ಅದು 5th ಸೆಮಿಸ್ಟರ್ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇನಲ್ಲೂ ಅದೇ ಹೆಸರು ಬಂದಿರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ DCET ಗೆ ಅಂದ್ರೆ ಅದೇ ಬರುತ್ತೆ ನೆಕ್ಸ್ಟ್ ಕೂಡ ಅಂತ ಹೇಳಿ ತಪ್ಪು ಕಲ್ಪನೆಯಲ್ಲಿ ಇದ್ದಾರೆ. ಸೊ ಆ ಒಂದು ತಪ್ಪು ಕಲ್ಪನೆ ನಾವು ಹೋಗ್ಲಾಡಿಸಬೇಕಾಗತ್ತೆ. ಯಾಕೆಂದ್ರೆ ನೀವು ಒಂದು ತಿಳ್ಕೋಬೇಕು, ನೀವು ಡಿಪ್ಲೊಮೊ CET ಏನಿದೆ, ಡಿಪ್ಲೊಮೊ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನಿದೆ, ಅದರಲ್ಲಿ ನೀವು ಓದಿರೋ ಸಬ್ಜೆಕ್ಟ್ಸ್ ಗಳನ್ನ ಬಿಟ್ಟು ಬೇರೆ ಸಬ್ಜೆಕ್ಟ್ಸ್ ಗಳನ್ನ ನಿಮ್ಗೆ ಕ್ವಶನ್ ಪೇಪರ್ ಕೇಳಲ್ಲ. ಯು ಮಸ್ಟ್ ಬಿ ವೆರಿ ಕ್ಲಾರಿಫೈಡ್ ರಿಗಾರ್ಡಿಂಗ್ ದಟ್. ನಿಮ್ಗೆ ತುಂಬಾ ಕ್ಲಾರಿಟಿ ಇರಬೇಕು ಅದ್ರ ಬಗ್ಗೆ. ನೀವೀಗ ಫಸ್ಟ್ ಪಾತ್ವೇ ತಗೊಂಡಿರ್ತೀರಾ, ನಿಮ್ಮ ಒಂದು ಪ್ರೋಗ್ರಾಮ್ ಸ್ಪೆಸಿಫಿಕ್ ಪಾತ್ವೇ ಅನ್ನ ತಗೊಂಡಿರ್ತೀರಾ. ನೀವು ಅದನ್ನ ತಗೊಂಡ್ಮೇಲೆ ನಿಮ್ಗೆ DCET ಎಕ್ಸಾಮ್ ಅಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ 5th ಸೆಮ್ ಅಲ್ಲಿ ಇರೋದು ನೀವು ಓದಿಲ್ಲದೆ ಇರೋದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ಹೈಲಿ ಇಂಪಾಸಿಬಲ್. ಯಾಕೆ ಅಂತ ನೀವು ಓದಿಲ್ಲದೆ ಇರೋ ಸಬ್ಜೆಕ್ಟ್ ಅನ್ನ ನಿಮಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕೊಡ್ಲಿಕ್ಕೆ ದಟ್ ಇಸ್ ರಿಯಲಿ ಇಲ್ಲಾಜಿಕಲ್. ಅದು ಲಾಜಿಕ್ ಅಂತ ಅನ್ಸೋದೇ ಇಲ್ಲ. ಓಕೆ, ಹಾಗಾಗಿ ಈ ಸೆಕೆಂಡ್ ಪಾತ್ವೇ ಇಸ್ ಅಡ್ವಾಂಟೇಜ್ ಫಾರ್ DCET ಎಕ್ಸಾಮ್ ಅನ್ನೋದು ತಪ್ಪು. ದೇರ್ ಇಸ್ ನೋ ಅಡ್ವಾಂಟೇಜ್ ಫಾರ್ ಟೇಕಿಂಗ್ ದಿ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇ ಫಾರ್ DCET ಎಕ್ಸಾಮ್. ಯಾವುದೇ ಒಂದು ಅಡ್ವಾಂಟೇಜ್ ಇಲ್ಲ. ಹಾಗಾದ್ರೆ ಥರ್ಡ್ ಪಾತ್ವೇ ಇಸ್ ಅಡ್ವಾಂಟೇಜ್ ಫಾರ್ ಕ್ಯಾಂಪಸ್ ಪರ್ಪಸ್? ನೋ, ಅಗೇನ್ ಇಲ್ಲ. ಯಾಕೆಂದ್ರೆ ಇದೊಂದನ್ನ ತಗೊಂಡ್ರೆ ಮಾತ್ರ ಕ್ಯಾಂಪಸ್ ಸಿಗುತ್ತೆ, ಇವೆರಡನ್ನ ತಗೊಂಡ್ರೆ ಇಲ್ಲ ಅಂತ ಇಲ್ಲ. ನೀವು ಫಸ್ಟ್ ಪಾತ್ವೇ ತಗೊಂಡ್ರು ಕೂಡ ನಿಮ್ಗೆ ಕ್ಯಾಂಪಸ್ ಇಂಟರ್ವ್ಯೂ ಆಗುತ್ತೆ, ಸೆಕೆಂಡ್ ಪಾತ್ವೇ ತಗೊಂಡ್ರು ಕೂಡ ಚಾನ್ಸಸ್ ಇರುತ್ತೆ, ಜಾಬ್ ಆಪರ್ಚುನಿಟೀಸ್ ಇದ್ದೇ ಇರುತ್ತೆ. ಥರ್ಡ್ ಪಾತ್ವೇ ತಗೊಂಡ್ರೆ ನೀವು ನಿಮ್ಮದೇ ಆದಂತಹ ಒಂದು ಸ್ಟಾರ್ಟ್ಅಪ್ ಅನ್ನ, ನಿಮ್ಮದೇ ಆದಂತಹ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ 3 ಪಾತ್ವೇನಲ್ಲೂ ಕೂಡ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಒಂದು ತಿಂಗನ್ನ ನೀವು ಗಮನಿಸಬೇಕು. ಏನಾಗುತ್ತೆ, ಇಲ್ಲಿ ಪ್ರೋಗ್ರಾಮ್ ಸ್ಪೆಸಿಫಿಕ್ ಪಾತ್ವೇ ಅನ್ನ ತಗೊಂಡಾಗ ನೀವು ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಬಗ್ಗೆ ನೀವು ಎಕ್ಸ್ಪರ್ಟೈಸ್ ಆಗಿರ್ತೀರ. ಆತರ ಎಕ್ಸ್ಪರ್ಟೈಸ್ ಆದಾಗ ನಿಮ್ಗೆ ಏನಾಗತ್ತೆ, ಕ್ಯಾಂಪಸ್ ಇಂಟರ್ವ್ಯೂಸ್ ಅಂತ ಬಂದಾಗ ಫಸ್ಟ್ ಎಕ್ಸ್ಪರ್ಟೈಸ್ ಇರೋರ್ನ ಅವರು ತಗೊಳ್ತಾರೆ. ಸೊ ಎಕ್ಸ್ಪರ್ಟೈಸ್ ಇರೋರಿಗೆ ಫಸ್ಟ್ ಆಪರ್ಚುನಿಟಿ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜಲ್ಲಿ 40 ಜನ ಇದ್ರಿ, 40 ಜನದಲ್ಲಿ 30 ಜನ ನೀವು ಸ್ಪೆಷಲೈಸೇಷನ್ ಸಬ್ಜೆಕ್ಟ್ ಪ್ರೋಗ್ರಾಮ್ ಸ್ಪೆಸಿಫಿಕ್ ತಗೊಂಡಿದ್ದೀರಾ, 10 ಜನ ಬೇರೆ ಯಾವುದು ಸೈನ್ಸ್ ಅಂಡ್ ರಿಸರ್ಚ್ ಅಥವಾ ಎಂಟರ್ಪ್ರಿನರ್ಶಿಪ್ ತಗೊಂಡಿದ್ದೀರಾ ಅಂದ್ಕೊಂಡ್ರೆ, ಅವರು ಕ್ಯಾಂಪಸ್ ಇಂಟರ್ವ್ಯೂಗೆ ಬಂದಾಗ ನೀವು ಸ್ಪೆಸಿಫಿಕ್ ಆಗಿ ಆ ಸಬ್ಜೆಕ್ಟ್ ನ ಸ್ಟಡಿ ಮಾಡಿರೋದ್ರಿಂದ ಫಸ್ಟ್ 30 ಜನಕ್ಕೆ ಪ್ರಿಯಾರಿಟಿ ಕೊಡ್ತಾರೆ. ಅವ್ರಿಗೆ 20 ಜನ ಬೇಕಿತ್ತು, ಆದ್ರೆ ನಿಮ್ಮಲ್ಲಿ 30 ಜನ ಎಕ್ಸ್ಪರ್ಟೈಸ್ ಇದ್ದಾರೆ ಅಂದಾಗ ಸೊ ಈ ಸೆಕೆಂಡ್ ಥರ್ಡ್ ಪಾತ್ವೇ ತಗೊಂಡವ್ರಿಗೆ ಆಪ್ಷನ್ ಸಿಗದೇ ಇರಬಹುದು. ಆದ್ರೆ 40 ಜನ ಬೇಕಿದ್ದು ನಿಮ್ ಕಾಲೇಜಲ್ಲಿ 30 ಜನ ಎಕ್ಸ್ಪರ್ಟ್ ಇದ್ದಾರೆ ಅಂದಾಗ ಇನ್ನು 10 ಜನ ನೀವು ಅದೇ ಬ್ರಾಂಚರ್ ಅಲ್ವಾ, ಹಾಗಾಗಿ ತಗೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾವಿಲ್ಲಿ 100% ಜಾಬ್ ಸಿಗದೇ ಇಲ್ಲ ಅಂತ ನಾವು ಹೇಳಿಕ್ ಬರಲ್ಲ. ನಾವು ಅವತ್ತೇ ಹೇಳಿದ್ದೀವಿ, ನೀವು ಯಾವುದೇ ಪಾತ್ವೇ ತಗೊಳ್ಳಿ, ನೀವು ಡಿಪ್ಲೊಮಾ ಮುಗಿಸಿದ್ಮೇಲೆ ನೀವು ಆ ಬ್ರಾಂಚ್ಗೆ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಂತಾನೆ ಬರುತ್ತೆ ಹೊರತು ನೀವು ಯಾವ್ದೋ ಪಾತ್ವೇ ತಗೊಂಡಿದ್ದೀರಾ ಅಂತ ಹೇಳಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಆದ್ರೆ ಅದ್ರ ಬೇಸಿಸ್ ಮೇಲೆ ಯಾರು ನಿಮಗೆ ಜಾಬ್ ಅನ್ನ ಇದ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಕ್ಯಾಂಪಸ್ ಅಂತ ಬಂದಾಗ ಎಸ್, ಫಸ್ಟ್ ಅಡ್ವಾಂಟೇಜ್ ಇಲ್ಲಿ ಪಾತ್ವೇಗೆ ಇರುತ್ತೆ. ಫಸ್ಟ್ ಪಾತ್ವೇ ಪ್ರೋಗ್ರಾಮ್ ಸ್ಪೆಸಿಫಿಕ್ ಪಾತ್ವೇಗೆ ಇರುತ್ತೆ. ಥರ್ಡ್ ಪಾತ್ವೇನಲ್ಲಿ ಅವ್ರದೇ ಆದಂತಹ ಒಂದು ಬಿಸ್ನೆಸ್ ಅಥವಾ ಸ್ಟಾರ್ಟ್ಅಪ್ ಅನ್ನ ಮಾಡ್ಕೊಳ್ಳಿಕ್ಕೂ ಕೂಡ ಆಪ್ಷನ್ಸ್ ಇರುತ್ತೆ. ಸೆಕೆಂಡ್ ಪಾತ್ವೇನಲ್ಲಿ ಸ್ವಲ್ಪ ಆಪರ್ಚುನಿಟೀಸ್ ಕಡಿಮೆ ಅಂತ ಹೇಳಿ ಹೇಳ್ಬಹುದು, ಅಷ್ಟೇ, ಕಡಿಮೆ ಅಂತ ಹೇಳ್ಬಹುದು, ಬಟ್ ಆಗಲ್ಲ ಅಂತ ಹೇಳಿಕ್ಕೆ ಬರಲ್ಲ.
ದಟ್ ಇಸ್ ದ ಮೈನ್ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಇವ್ರಲ್ಲಿ ಏನ್ ಕ್ವಶನ್ಸ್ ಕೇಳಿದ್ದಾರೆ, ಇವು ಮೂರು ಕೂಡ ರಾಂಗ್. ಇದು ಕೂಡ ಟೋಟಲಿ ನಾನು ಇದಕ್ಕೆ ಅಗ್ರಿ ಮಾಡೋದಿಲ್ಲ. ಯಾಕೆಂದ್ರೆ ನೀವು ಮೂರು ಪಾತ್ವೆ ತಗೊಂಡ್ರು ಕೂಡ ಬಿಗೆ ಹೋಗ್ಬೋದು. ಅಂಡ್ DCT ಎಕ್ಸಾಮ್ಗೂ ಈ ಪಾತ್ವೆಗಳಿಗೂ ಸಂಬಂಧನೇ ಇಲ್ಲ. ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ದೀಸ್ ಟು. ಅಂಡ್ ಥರ್ಡ್ ಪಾತ್ವೆ ತಗೊಂಡ್ರೆ ಮಾತ್ರ ಕ್ಯಾಂಪಸ್ ಅಂತ ಇಲ್ಲ, ಮೂರು ಪಾತ್ವೆನಲ್ಲೂ ಕ್ಯಾಂಪಸ್ ಆಪ್ಷನ್ಸ್ ಇರುತ್ತೆ. ಆದ್ರೆ ಫಸ್ಟ್ ಪ್ರಿಯಾರಿಟಿ ವಿಲ್ ಬಿ ಗೋ ಟು ಪ್ರೋಗ್ರಾಮ್ ಸ್ಪೆಸಿಫಿಕ್ ಪಾತ್ವೆ. ದೆನ್ ಥರ್ಡ್ ಪಾತ್ವೆ ಏನು ಎಂಟರ್ಪ್ರಿನರ್ಶಿಪ್ ಪಾತ್ವೆ ಇದೆ, ಅವರು ಅವ್ರದೇ ಆದಂತಹ ಒಂದು ಬಿಸ್ನೆಸ್ ಮತ್ತೆ ಸ್ಟಾರ್ಟ್ಅಪ್ ಗಳಲ್ಲಿ ಇರ್ತಾರೆ. ಇಂಜಿನಿಯರಿಂಗ್ ಅಥವಾ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆ ತಗೊಂಡವ್ರಿಗೆ ಅವ್ರಿಗೆ ಒಂದು ಇಂಜಿನಿಯರಿಂಗ್ ಹೋಗ್ಲಿಕ್ಕೆ ಬೇಸಿಕ್ ಮೇನ್ ಇರುತ್ತೆ. ಬಟ್ ಅವರು ಮುಂದೆ ಸೇಮ್ ಒಂದು ಡಿಪ್ಲೊಮಾ ಇಂಜಿನಿಯರ್ಸ್ ಅಂತ ಕರೆಸ್ಕೊಳ್ಳೋದ್ರಿಂದ ಮುಂದೆ ಹೊರಗಡೆ ಹೋದ್ರು ಕೂಡ ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಇದ್ದೇ ಇರುತ್ತೆ. ಸೊ ದಟ್ ಇಸ್ ದ ಫಸ್ಟ್ ಥಿಂಗ್. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ಅನದರ್ ಕ್ವಶನ್. ಈಗ DCT ಗೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಇದೆ ಎಲ್ಲ, ನೆಕ್ಸ್ಟ್ DCT ಇದೇ ತರ ಸಿಲೆಬಸ್ ಇರುತ್ತಾ? ಸೊ ನಾನು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೀನಿ, ಈಗೇನು ಹೊಸ ಒಂದು ಸಿಲೆಬಸ್ ಕೊಟ್ಟಿದ್ದಾರೆ ಈ ವರ್ಷಕ್ಕೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಮತ್ತೆ ಅಪ್ಲೈಡ್ ಸೈನ್ಸ್, ಅದು ಓನ್ಲಿ ಫಾರ್ DCET 2022 ಮಾತ್ರ. ಓನ್ಲಿ ಫಾರ್ ದಿಸ್ ಎಕ್ಸಾಮ್ 50 ಮಾರ್ಕ್ಸ್ಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 and 2 ಕಂಬೈನ್ ಮಾಡಿ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಇನ್ನ 50 ಮಾರ್ಕ್ಸ್ಗೆ ಅಪ್ಲೈಡ್ ಸೈನ್ಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಮುಂದೆ ಎಕ್ಸಾಮ್ಗೆ ಇದೇ ತರ ಸಿಲೆಬಸ್ ಇರಲ್ಲ. ಯಾಕೆಂದ್ರೆ ನೀವು ಈ ಸಬ್ಜೆಕ್ಟ್ಸ್ ಗಳಲ್ಲಿ ಇಷ್ಟೊಂದು ಓದೇ ಇಲ್ಲ. ನೀವೀಗೇನು ಫಸ್ಟ್ ಇಯರ್ ಅಲ್ಲಿ ಅಥವಾ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಪ್ರೆಸೆಂಟ್ 20SE01T ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಏನು ಓದ್ತಾ ಇದ್ದೀರಾ, ಅದರಲ್ಲಿ ಇಷ್ಟೊಂದು ಸಿಲೆಬಸ್ ಇಲ್ವೇ ಇಲ್ಲ. ಹಾಗಾಗಿ ಅದು ಬರಲ್ಲ. ಇನ್ನು ನೀವು ಅಪ್ಲೈಡ್ ಸೈನ್ಸ್ ಫಸ್ಟ್ ಸೆಮಿಸ್ಟರ್ ಓದೇ ಇಲ್ಲ, ಹಾಗಾಗಿ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸಿಲೆಬಸ್ಸೇ ಇಲ್ಲ ನಿಮ್ಗೆ ಹೇಳ್ಬೇಕು ಅಂದ್ರೆ. ಸೊ ಹಾಗಾಗಿ ನೆಕ್ಸ್ಟ್ DCET 2023ಗೆ ಈ ಸಿಲೆಬಸ್ ಖಂಡಿತ ಇರೋದಿಲ್ಲ. ಹಾಗಾದ್ರೆ ಏನ್ ಬರಬಹುದು ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾವು ಈಗ ಏನು DCET ಸ್ಟಾರ್ಟ್ ಆಗಿ 20 ಇಯರ್ಸ್ ಆಗಿದೆ, 20 ವರ್ಷ ಹತ್ತತ್ರ ಆಗಿದೆ. ಡಿಪ್ಲೊಮೊ CET, ಡಿಪ್ಲೊಮೊ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ಈ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ ನಾವು ಅದರ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಗಳನ್ನ ನೋಡಿದಾಗ ನಿಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಇಲ್ಲಿವರೆಗೂ ಹೇಗೆ ಕೇಳ್ತಿದ್ರು, 80 ಮಾರ್ಕ್ಸ್ಗೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಅನ್ನ ಕೇಳ್ತಾ ಇದ್ರು. 40 ಮಾರ್ಕ್ಸ್ ಮ್ಯಾಥ್ಸ್, 40 ಮಾರ್ಕ್ಸ್ ಸೈನ್ಸ್, ಆಸ್ ಯೂಶುವಲ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ. ಉಳಿದಿರೋ ಮಾರ್ಕ್ಸ್ ಏನಿರ್ತಿತ್ತು, ನೀವು 3rd, 4th, 5th, 6th ಈ ಸೆಮಿಸ್ಟರ್ ಗಳಲ್ಲಿ ಏನು ಓದಿರ್ತಿದ್ರಿ ಆ ಸಬ್ಜೆಕ್ಟ್ಸ್ ಗಳದ್ದು ಉಳಿದಿರ್ತಕ್ಕಂಥ ಮಾರ್ಕ್ಸ್ಗೆ ಡಿಪ್ಲೊಮೊ CET ನಲ್ಲಿ ಇರ್ತಾ ಇತ್ತು. ಇಲ್ಲಿವರೆಗೂ ಬಂದಿರತಕ್ಕಂಥದ್ದು ಇದೇ ಪ್ಯಾಟರ್ನ್. ಓಕೆ, ಸೊ 80 ಮಾರ್ಕ್ಸ್ ಮ್ಯಾಥ್ಸ್ ಸೈನ್ಸ್ ಇರ್ತಾ ಇತ್ತು. ಉಳಿದಿರ್ತಕ್ಕಂಥದ್ದು 3rd ಇಂದ 5th ಸೆಮಿಸ್ಟರ್ ಒಳಗಡೆ ಆ ಬ್ರಾಂಚ್ ಅವ್ರು ಏನ್ ಕಲ್ತಿದ್ದಾರೆ ಅಂದ್ರೆ, ಸಿವಿಲ್ಗೆ ಬೇರೆ ಕ್ವಶನ್ ಪೇಪರ್, ಮೆಕ್ಯಾನಿಕಲ್ಗೆ ಬೇರೆ ಕ್ವಶನ್ ಪೇಪರ್, CS ಗೆ ಬೇರೆ ಕ್ವಶನ್ ಪೇಪರ್ ಅಂಡ್ EC ಗೆ ಬೇರೆ ಕ್ವಶನ್ ಪೇಪರ್ ಇರ್ತಾ ಇತ್ತು. ಆದ್ರೆ ಈ 80 ಕಾಮನ್ ಇರ್ಬೋದಿತ್ತು. ಆದ್ರೆ ಈ 3rd ಇಂದ 6th ಉಳಿದಿರೋ ಮಾರ್ಕ್ಸ್ 120 ಮಾರ್ಕ್ಸ್ ಏನಿತ್ತು ಅದು ಡಿಫ್ರೆಂಟ್ ಇದ್ದೇ ಇರ್ತಿತ್ತು, ಆಯಾ ಬ್ರಾಂಚ್ ರಿಲೇಟೆಡ್ ಇರ್ತಿತ್ತು. ಆದ್ರೆ ಈಗ ಪ್ರಸ್ತುತ NEP 2020 ಪ್ರಕಾರ ಏನ್ ಹೇಳಿದ್ದಾರೆ, ಯಾವುದೇ ಬ್ರಾಂಚ್ ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಇಂಜಿನಿಯರಿಂಗ್ ಅಲ್ಲಿ ಯಾವುದೇ ಬ್ರಾಂಚ್ ತಗೋಬಹುದು ಅಂದಾಗ ಅವರ ಬ್ರಾಂಚ್ ಸಬ್ಜೆಕ್ಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಬರಲಿಲ್ಲ. ಹಾಗಾಗಿ ಏನ್ ಮಾಡಿದ್ರು, 100 ಮಾರ್ಕ್ಸ್ಗೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಮತ್ತೆ ಅಪ್ಲೈಡ್ ಸೈನ್ಸ್ ಅಂದ್ರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 and 2 ಸೈನ್ಸ್ ಇಷ್ಟನ್ನ ಸೇರಿ ಈಗ ಕ್ವಶನ್ ಪೇಪರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಮುಂದಿನ ವರ್ಷ ಏನಾಗಬಹುದು, ಮುಂದಿನ ವರ್ಷಕ್ಕೆ ನೀವು ಈ ಮ್ಯಾಥಮೆಟಿಕ್ಸ್ ಓದೇ ಇಲ್ಲ, ಇಷ್ಟೊಂದು ಓದಿಲ್ಲ, ಅಷ್ಟು ಅದ್ರಲ್ಲಿ ಅರ್ಧನೂ ಇಲ್ಲ, 50% ಇಲ್ಲ. ಓಕೆ, ದೆನ್ ಸೈನ್ಸ್ ಓದೇ ಇಲ್ಲ, ನೀವು ಏನ್ ಬರಬಹುದು? ಜನರಲಿ ನಿಮ್ಗೆ ನೀವು ಓದಿರ್ತಕ್ಕಂಥ ಕಾಮನ್ ಸಬ್ಜೆಕ್ಟ್ಸೇ ಬರುತ್ತೆ. ಫಸ್ಟ್ ಇಯರ್ ಅಲ್ಲಿ ಕಾಮನ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಓದಿರ್ತೀರಾ ಜನರಲಿ, ಅದು ಬರಬಹುದು. ಅದ್ರ ಜೊತೆಗೆ ಮೇ ಬಿ ಅವ್ರು ಏನಾದ್ರು ಸೇರಿಸ್ಕೊಂಡ್ರೆ 3rd ಸೆಮಿಸ್ಟರ್ ಅಲ್ಲಿ ಬ್ರಾಂಚ್ ವೈಸ್ ಏನಾದ್ರು ಮಾಡಿದ್ರೆ ಮಾತ್ರ ಆ 3rd ಸೆಮಿಸ್ಟರ್ ಏನಾದ್ರು ಬರಬಹುದು. ಅಥವಾ 5th ಸೆಮಿಸ್ಟರ್ ತಗೊಂಡ್ರು ಅಂತಂದ್ರೆ ನೀವು ಯಾವ ಪಾತ್ವೆನಲ್ಲಿದ್ರೆ ಅದನ್ನ ಕೊಡಬಹುದು. ಬಟ್ ಲಾಜಿಕಲಿ ಯೋಚನೆ ಮಾಡಿ, ಒಂದೊಂದು ಬ್ರಾಂಚ್ ಅಲ್ಲಿ ಒಂದೊಂದು ಬ್ರಾಂಚ್, ಸಪೋಸ್ ಸಿವಿಲ್ ಅಂತ ತಗೊಂಡ್ರೆ ಇಲ್ಲಿ ಎಷ್ಟು ಪಾತ್ವೆ ಬರುತ್ತೆ, 3 ಪಾತ್ವೆ ಬರುತ್ತೆ. ಮೆಕ್ಯಾನಿಕಲ್ ಅಲ್ಲಿ ಎಷ್ಟು ಪಾತ್ವೆ ಬರುತ್ತೆ, 3 ಪಾತ್ವೆ ಬರುತ್ತೆ. ಸೊ ಪ್ರತಿ ಬ್ರಾಂಚ್ ಅಲ್ಲೂ 3 ಪಾತ್ವೆ ಬರುತ್ತೆ. ಅದರಲ್ಲಿ ಎಂಟರ್ಪ್ರಿನರ್ಶಿಪ್ ಕಾಮನ್ ಆಗುತ್ತೆ, ಸೈನ್ಸ್ ಅಂಡ್ ರಿಸರ್ಚ್ ಕಾಮನ್ ಆಗುತ್ತೆ. ಉಳಿದಿರ್ತಕ್ಕಂಥದ್ದು ಪ್ರತಿ ಬ್ರಾಂಚ್ಗೂ ಒಂದೊಂದು ಕ್ವಶನ್ ಪೇಪರ್ ಎಕ್ಸ್ಟ್ರಾ ಅಂದ್ರೆ ಒಂದೊಂದು ಪಾತ್ವೆ ಎಕ್ಸ್ಟ್ರಾ ಆದಾಗ ಅದರಲ್ಲಿ ಮತ್ತೆ 4 ಸ್ಪೆಷಲೈಸೇಷನ್ ಸಬ್ಜೆಕ್ಟ್ಸ್ ಅಂತ ತಗೊಂಡಾಗ ಜಸ್ಟ್ ಥಿಂಕ್, ಓಕೆ, ಒಂದು ಪ್ರೋಗ್ರಾಮ್ ಸ್ಪೆಸಿಫಿಕ್ ಅಲ್ಲಿ ಮತ್ತೆ 4 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಂದಾಗ, ಸೊ ನೀವು ಯೋಚನೆ ಮಾಡ್ತಾ ಹೋಗಿ 4 4 4 ಅಂತ 10 ಬ್ರಾಂಚ್ ಇತ್ತು ಅಂದ್ರೆ 40 ಡಿಫ್ರೆಂಟ್ ಸ್ಪೆಷಲೈಸ್ ಸಬ್ಜೆಕ್ಟ್ಸ್ ಆಗತ್ತೆ. ಜೊತೆಗೆ ಮ್ಯಾಥ್ಸ್ ಇದೇನು ರಿಸರ್ಚ್ ಪಾತ್ವೆ ಒಂದಾಗುತ್ತೆ, ಪ್ಲಸ್ ಎಂಟರ್ಪ್ರಿನರ್ಶಿಪ್ ಆಗುತ್ತೆ. ಸೊ ಅಲ್ಲಿ 42 ಡಿಫ್ರೆಂಟ್ ಪಾತ್ವೆ ಆಗುತ್ತೆ ಅಂದ್ರೆ 42 ಡಿಫ್ರೆಂಟ್ ಕ್ವಶನ್ ಪೇಪರ್ ಸೆಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಸ್ ಇಟ್ ಪಾಸಿಬಲ್ ಟು ಸೆಟ್ 42 ಡಿಫ್ರೆಂಟ್ ಕ್ವಶನ್ ಪೇಪರ್ ಫಾರ್ DCET? ದಿಸ್ ಇಸ್ ಹೈಲಿ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಹಾಗಂದಾಗ ಅವರು 5th ಸೆಮಿಸ್ಟರ್ 6th ಸೆಮಿಸ್ಟರ್ ನ ಟಚ್ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ 6th ಸೆಮಿಸ್ಟರ್ ನೀವು ಬರೀ ಪ್ರಾಜೆಕ್ಟ್ ಮಾಡಿರ್ತೀರಾ, 5th ಸೆಮಿಸ್ಟರ್ ಮಾತ್ರ ನೀವು ಕಲ್ತಿರ್ತೀರ. ಹಾಗಾಗಿ ಅವರು 5th 6th ನ ಮುಟ್ಲಿಕ್ಕೆ ಹೋಗಲ್ಲ. ಬಿಕಾಸ್ ದೇ ಹ್ಯಾವ್ ಟು ಸೆಟ್ 42 ಡಿಫ್ರೆಂಟ್ ಕ್ವಶನ್ ಪೇಪರ್ಸ್. ದಟ್ಸ್ ಹೈಲಿ ಇಂಪಾಸಿಬಲ್.
ಓಕೆ, ಪ್ರತಿ ಬ್ರಾಂಚ್ಗೂ ನಾಲ್ಕು ಡಿಫ್ರೆಂಟ್ ಕ್ವಶನ್ ಪೇಪರ್ಗಳನ್ನ ಡಿಫ್ರೆಂಟ್ ಒಂದು ಸಬ್ಜೆಕ್ಟ್ ಮೇಲೆ ಸೆಟ್ ಮಾಡಬೇಕು ಅಂದ್ರೆ ಸಾಧ್ಯನೇ ಇರೋದಿಲ್ಲ. ಹಾಗಾಗಿ ಈ ಒಂದು ಆಪ್ಷನ್ ಫೇಲ್ ಆಗುತ್ತೆ. ನಾವು ಲಾಜಿಕಲಿ ಮಾತಾಡ್ತಾ ಇದ್ದೀವಿ, ಯಾಕೆಂದ್ರೆ ನಾವು ಯಾರಿಗೂ ಗೊತ್ತಿಲ್ಲ, ನೋ ಬಡಿ ಈಸ್ ಅವೇರ್ ಆಫ್ ವಾಟ್ ಈಸ್ ದ ಸಿಲೆಬಸ್ ಇಟ್ ಇಸ್ ಕಮಿಂಗ್ ಇನ್ ದ ನೆಕ್ಸ್ಟ್ DCET 2023. ಬಟ್ ಲಾಜಿಕಲಿ ಥಿಂಕ್ ಮಾಡೋದಾದ್ರೆ ಈ 5th ಸೆಮಿಸ್ಟರ್ ಅಂತ ಬಂದಾಗ 10 ಬ್ರಾಂಚ್ ಅಂದ್ರೆ 40 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅವ್ರದೇ ಬ್ರಾಂಚ್ ಇಂದೇ ಆಗುತ್ತೆ, ಪ್ಲಸ್ ಮ್ಯಾಥ್ಸ್, ಸೈನ್ಸ್ ಅಂಡ್ ರಿಸರ್ಚ್ ಒಂದಾಗುತ್ತೆ, ಎಂಟರ್ಪ್ರಿನರ್ಶಿಪ್ ಒಂದಾಗಿ 42 ಡಿಫ್ರೆಂಟ್ ಪಾತ್ವೇಗೆ ಕ್ವಶನ್ ಪೇಪರ್ ಸೆಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ದಟ್ಸ್ ಹೈಲಿ ಇಂಪಾಸಿಬಲ್. ಸೊ ವಾಟ್ ಮೇ ಬಿ ದ ಪಾಸಿಬಿಲಿಟಿ? ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಮ್ಯಾಥಮೆಟಿಕ್ಸ್ ಕಾಮನ್ ಆಗಿ ಕಲ್ತಿರ್ತೀರಾ, ಮೇ ಬಿ ಅದು ಕೂಡ DCET ಗೆ ಬರಬಹುದು. ಫಸ್ಟ್ ಮ್ಯಾಥಮೆಟಿಕ್ಸ್ ಹೇಳ್ತಾ ಇರೋದು 20 SSC 01T ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಕಲ್ತಿರೋ ಮ್ಯಾಥಮೆಟಿಕ್ಸ್ ಬರಬಹುದು. ಅದೊಂದೇ ಕಡಿಮೆ ಆಗುತ್ತೆ, ಬೇರೆ ಇನ್ಯಾವುದು ಕೊಡ್ಲಿಕ್ಕಿಲ್ಲ ಅಂದಾಗ ಮೇ ಬಿ ಥರ್ಡ್ ಸೆಮ್ ಫೋರ್ತ್ ಸೆಮ್ ಅಲ್ಲಿ ನೀವೇನ್ ನಿಮ್ಮ ಬ್ರಾಂಚ್ ಅಂತ ಕಲ್ತಿರ್ತೀರಾ, ಥರ್ಡ್ ಅಂಡ್ ಫೋರ್ತ್ ಸೆಮ್ ಅದನ್ನು ಸೇರಿಸ್ಕೋಬಹುದು. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಅಬೌಟ್ ದಿಸ್ ಒನ್. ಯಾಕೆಂದ್ರೆ ಯಾವುದೇ ಬ್ರಾಂಚ್ ವಿದ್ಯಾರ್ಥಿ ಯಾವುದೇ ಬ್ರಾಂಚ್ ಹೋಗ್ಬೇಕು ಅಂದಾಗ ಅಗೈನ್ ಈ ಕಾನ್ಸೆಪ್ಟ್ ಫೇಲ್ ಆಗುತ್ತೆ. ಸೊ ಹಾಗಂದಾಗ ಬರೀ ಮ್ಯಾಥಮೆಟಿಕ್ಸ್ ಅನ್ನ ಕೊಡ್ತಾರಾ, ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿಕ್ ಬರಲ್ಲ. ಆದ್ರೆ 5th ಸೆಮಿಸ್ಟರ್ ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಅವರು DCET 2023 ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ದಟ್ ಇಸ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ ನಾವು. ಲಾಜಿಕ್ ಆಗಿ ಥಿಂಕ್ ಮಾಡೋದಾದ್ರೆ, ಯೋಚನೆ ಮಾಡಿ ಥಿಂಕ್ ಮಾಡೋದಾದ್ರೆ ಅದು ಸಾಧ್ಯನೇ ಇಲ್ಲ. ಸೊ ಮೇ ಬಿ ಫಸ್ಟ್ ಸೆಮಿಸ್ಟರ್ ಮ್ಯಾಥಮೆಟಿಕ್ಸ್ ಓದಿರ್ತೀರಾ, ಅದು 20 SSC 01T ಎಲ್ಲರೂ ಓದಿರ್ತೀರಾ, ಅದು ಮಾಡಿರ್ತಾರೆ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ನೀವು ಓದಿಲ್ದೇ ಇರೋ ಸಬ್ಜೆಕ್ಟ್ ಅನ್ನು ನಿಮಗೆ ಡಿಪ್ಲೊಮಾ CET ಗೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ದಿಸ್ ಇಸ್ ಹೈಲಿ ಇಂಪಾಸಿಬಲ್. ಯಾಕೆ? ನೀವು ಯಾವ್ದೋ ಒಂದು ಪಾತ್ವೆ ತಗೊಂಡು ಓದಿರ್ತೀರಾ. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂದ್ರೆ ಏನು? ನೀವೇನು ಓದಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂತ ಒಂದು ಟೆಸ್ಟ್ ನ ಕೊಟ್ಟು ಅದರಲ್ಲಿ ನಿಮ್ಮ ಎಲಿಜಿಬಿಲಿಟಿನ ಚೆಕ್ ಮಾಡ್ಬೇಕು. ನೀವು ಓದಿಲ್ದೇ ಇರತಕ್ಕಂತ ನೀವು ಪ್ರೋಗ್ರಾಮ್ ಸ್ಪೆಸಿಫಿಕ್ ಪಾತ್ವೆಯನ್ನ ತಗೊಂಡು ಅಲ್ಲಿ ಹೋಗ್ಬಿಟ್ಟು ರಿಸರ್ಚ್ ಅಂಡ್ ಸೈನ್ಸ್ ಅಂಡ್ ರಿಸರ್ಚ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಅನ್ನ ನಿಮಗೆ ಕೊಟ್ಟರು ಅಂತ ಅಂದ್ರೆ ಹೌ ಇಸ್ ಇಟ್ ಜಸ್ಟಿಫೈಡ್? ಅದನ್ನ ಓದಿರ್ತಕ್ಕಂಥವ್ರು ಟಾಪರ್ ಆಗ್ತಾರೆ, ನೀವು ಫೇಲ್ ಆಗ್ತೀರಾ. ದಟ್ಸ್ ಹೌ ಇಸ್ ಇಟ್ ಪಾಸಿಬಲ್? ಸಾಧ್ಯನೇ ಇಲ್ಲ. ಸೊ ಅಲ್ಲೇನಾಗುತ್ತೆ, ಬಯಾಸ್ಡ್ ಆಗುತ್ತೆ. ಸೊ ಹಾಗಂದಾಗ ಆ ಒಂದು ಡಿಪ್ಲೊಮಾ CET ಗೆ 5th ಸೆಮಿಸ್ಟರ್ ಇರತಕ್ಕಂಥ ಸೈನ್ಸ್ ಅಂಡ್ ರಿಸರ್ಚ್ ಅನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೊಟ್ರೆ ಎಲ್ಲರಿಗೂ ಒಂದೇ ತರ ಕ್ವಶನ್ ಪೇಪರ್ಸ್ ಅವ್ರು ಓದಿರೋದನ್ನೇ ಕೊಡಬೇಕು ಹೊರತು ಓದಿಲ್ದೇ ಇರತಕ್ಕಂಥ ಕ್ವಶನ್ಸ್ ಎಲ್ಲ ಅದನ್ನು ಬೇರೆ ಯಾವ್ದೋ ಪಾತ್ವೆಲ್ ಇದೆ ಅಂತ ಹೇಳಿ ಕೊಡ್ಲಿಕ್ಕೆ ಬರಲ್ಲ. ಸೊ ಅದು ಸಾಧ್ಯವೇ ಇಲ್ಲ. ದಟ್ ಇಸ್ ಹೈಲಿ ಇಂಪಾಸಿಬಲ್ ಟಾಸ್ಕ್. ನಾವು ಅದನ್ನ ಲಾಜಿಕಲ್ ಆಗಿ ಮಾತಾಡೋಣ, ಸುಮ್ಮನೆ ಅಲ್ಲಿ ಏನೋ ಸಬ್ಜೆಕ್ಟ್ ನೇಮ್ ಇದೆ ಅಂತ ಹೇಳಿ ಮಾತಾಡೋದು ಬೇಡ. ನೀವು ಓದಿಲ್ಲದ ಸಬ್ಜೆಕ್ಟ್ ಅನ್ನ CET ಕೊಡ್ತಾರೆ ಅಂತ ಅಂದ್ರೆ ಅದನ್ನ CET ಅಂತ ಹೇಳಿ ಕರೀತಾರ? ಇಲ್ಲ. ಸೊ ಈ ತರ ಇದನ್ನ ತುಂಬಾ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಎಲ್ಲ ಬೇರೆ ಒಂದು ವಿಡಿಯೋಗಳಲ್ಲಿ ಲೆಕ್ಚರ್ಸ್ ಗಳನ್ನ ನಾವು ನೋಡ್ತಾ ಇದ್ರೆ ಎಲ್ಲ ಮಿಸ್ಗೈಡ್ ಆಗ್ತಾ ಇದೆ. ಸೊ ಅದಾಗಬಾರ್ದು. ಯಾಕೆ ಅಂತ ಅಂದ್ರೆ ಈಗ 20 years ಇಂದ ನಾವು ಏನ್ ಕ್ವಶನ್ ಪೇಪರ್ಸ್ ಗಳಿದ್ದೇವೆ ಒಂದು ಪ್ಯಾಟರ್ನ್ ನೋಡಿ, ಅವ್ರು ಏನ್ ಓದಿರ್ತಾರೆ ಅದೇ ಕ್ವಶನ್ ಸಬ್ಜೆಕ್ಟ್ಸ್ ಅಲ್ಲಿ ಇರುತ್ತೆ. ಕ್ವಶನ್ಸ್ ಯಾವ ತರ ಇರ್ಬೋದು, ಅವ್ರು ಓದಿರ್ತಕ್ಕಂಥ ಸಬ್ಜೆಕ್ಟ್ಸ್ ಅಲ್ಲೇ ಕ್ವಶನ್ ಪೇಪರ್ಸ್ ಬರುತ್ತೆ. ಓದಿಲ್ದೇ ಇರ್ತಕ್ಕಂಥದನ್ನ ಕೊಟ್ಬಿಟ್ಟು CET ಮಾಡಿ ಅಂತ ಹೇಳಲ್ಲ. ಇವನ್ IAS ಎಕ್ಸಾಮ್ಸ್ ಅಲ್ಲೂ ಕೂಡ ಬರಲ್ಲ ಆ ತರ. IAS ಎಕ್ಸಾಮ್ಸ್ ಅಲ್ಲೂ ಅವ್ರು ಏನ್ ಚಾಯ್ಸ್ ಮಾಡ್ಕೊಂಡಿರ್ತಾರೆ ಆ ಸಬ್ಜೆಕ್ಟ್ ಅವ್ರಿಗೆ ಕೊಡ್ತಾರೆ ಹೊರತು ಬೇರೆ ಸಬ್ಜೆಕ್ಟ್ ಕ್ವಶನ್ ಪೇಪರ್ಸ್ ಅವ್ರಿಗೆ ಬರಲ್ಲ. ಹಂಗಂದಾಗ ಜನರಲ್ ಡಿಪ್ಲೊಮಾ CET ನಲ್ಲಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಒಂದು ವಿಷಯನ ಎಲ್ಲರೂ ಕೂಡ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಡಿಪ್ಲೊಮಾ CET ನಲ್ಲಿ ನೀವು ಓದಿರೋ ಸಬ್ಜೆಕ್ಟ್ ಅಲ್ಲೇ ನೀವೇನು ಸ್ಟಡಿ ಮಾಡಿರ್ತೀರ ಅದೇ ಸಬ್ಜೆಕ್ಟ್ ಅಲ್ಲೇ CET ಕ್ವಶನ್ ಪೇಪರ್ ಬರುತ್ತೆ ಹೊರತು ನೀವು ಓದಿಲ್ಲದೆ ಇರ್ತಕ್ಕಂಥ ಯಾವುದೋ ಒಂದು ಬೇರೆ ಪಾತ್ವೆ ಸಬ್ಜೆಕ್ಟ್ ಅನ್ನ ನೀವು ಎಕ್ಸಾಮ್ ಬರೀರಿ ಅಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಇಸ್ ದ ಲಾಜಿಕಲ್ ಥಿಂಕಿಂಗ್. ನಾನು ಇಲ್ಲೆಲ್ಲ ಹೇಳ್ತಾ ಇರೋದು ಕೂಡ ಪ್ಯೂರ್ಲಿ ಲಾಜಿಕಲ್ ಬೇಸಿಸ್ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ನೀವು ಇದನ್ನ ಯೋಚನೆ ಮಾಡಿ, ನಾನು ಹೇಳಿದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅದು ಸರಿ ಅನ್ಸಿದ್ರೆ ಯು ಕ್ಯಾನ್ ಡಿಸೈಡ್ ಯುವರ್ ಓನ್ ಥಿಂಗ್ಸ್. ಓಕೆ, ಬಟ್ ಡೋಂಟ್ ಮಿಸ್ಗೈಡ್ ಬೈ ಅದರ್ ಪೀಪಲ್. ಸುಮ್ಮನೆ ಮಿಸ್ಗೈಡ್ ಆಗಕ್ಕೆ ಹೋಗ್ಬೇಡಿ. ಯೋಚನೆ ಮಾಡಿ, ನಿಮಗೂ ಒಂದು ಯೋಚನೆ ಮಾಡೋ ಕೆಪಾಸಿಟಿ ಇರುತ್ತೆ. 5th ಸೆಮಿಗೆ ಬಂದಿದ್ದೀರಾ, ಸೊ ಯು ಹ್ಯಾವ್ ಸಮ್ ಮೆಚುರಿಟಿ. ಸೊ ಯೋಚನೆ ಮಾಡಿ, ಡಿಸ್ಕಷನ್ ಮಾಡಿ, ಹಳೆ ಕ್ವಶನ್ ಪೇಪರ್ಸ್ ಗಳನ್ನ ನೋಡಿ, ಪ್ಯಾಟರ್ನ್ ಗಳನ್ನ ಕೇಳಿ, ನಿಮ್ಮ ಲೆಕ್ಚರರ್ಸ್ ನ ಕೇಳಿ, ಬಟ್ ಡೋಂಟ್ ಗೆಟ್ ಮಿಸ್ಗೈಡ್. ಓಕೆ, ಸೊ ಇಲ್ಲಿ ಡಿಪ್ಲೊಮಾ CET ಗೆ ನನಗನ್ಸಿರೋ ಪ್ರಕಾರ ಅವರು ಮ್ಯಾಥಮೆಟಿಕ್ಸ್ ಫಸ್ಟ್ ಸೆಮಿಸ್ಟರ್ ಮ್ಯಾಥಮೆಟಿಕ್ಸ್ ಅಥವಾ ಸೆಕೆಂಡ್ ಸೆಮಿಸ್ಟರ್ ಮ್ಯಾಥಮೆಟಿಕ್ಸ್ ಇದ್ದೇ ಇರುತ್ತೆ. ಬಟ್ ಅದಾದ್ಮೇಲೆ ಮಿಕ್ಕಿದ ಅಡಿಷನಲ್ ಆಗಿ ಏನ್ ಕೊಡ್ತಾರೆ ಅಂತ ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಅದು ನೆಕ್ಸ್ಟ್ DCET 2023 ಸಿಲೆಬಸ್ ಅನೌನ್ಸ್ ಮಾಡೋವರೆಗೂ ಗೊತ್ತಾಗಲ್ಲ. ಬಟ್ ಅವ್ರು ಹೇಳೋ ತರ ಈ ಒಂದು ಸೈನ್ಸ್ ಅಂಡ್ ರಿಸರ್ಚ್ ಅಲ್ಲಿ ಇರ್ತಕ್ಕಂಥ ಹೈಯರ್ ಲೆವೆಲ್ ಇನ್ ಮ್ಯಾಥಮೆಟಿಕ್ಸ್ ಅನ್ನ CET ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ದಟ್ ಇಸ್ ದ ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಕ್ವಶನ್ ಪೇಪರ್. ಅದನ್ನ ಓದಿಲ್ಲರೋ ನಿಮ್ಮಂತ ಹುಡುಗರಿಗೆ, ಯಾರೋ ಪ್ರೋಗ್ರಾಮ್ ಸ್ಪೆಸಿಫಿಕ್ ತಗೊಂಡಿರೋರಿಗೆ ತಗೊಂಡ್ಬಂದ್ಬಿಟ್ಟು ಇವ್ರಿಗೆ DCET ಕೊಡ್ತೀವಿ ಅಂದ್ರೆ ಕಷ್ಟನೇ ಅದು. ಓಕೆ, ದಟ್ ಇಸ್ ರಿಯಲಿ ಇಲ್ಲಾಜಿಕಲ್ ಅಂತ ಹೇಳ್ಬಹುದು. ಓಕೆನಾ? ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಒಂದು ಕರೆಕ್ಟ್ ಆಗಿ ಯೋಚನೆ ಮಾಡಿ ಡಿಸೈಡ್ ಮಾಡಿ. ನನ್ನ ಕಡೆಯಿಂದ ಹೇಳೋದಾದ್ರೆ ನೋ, ಆ ಒಂದು 5th ಸೆಮಿಸ್ಟರ್ ರಿಸರ್ಚ್ ಅಂಡ್ ಪಾತ್ವೇ ನಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಜನರಲ್ ಆಗಿ ಏನು ಎಲ್ಲಾ ಓದಿರ್ತಕ್ಕಂಥ ಸಬ್ಜೆಕ್ಟ್ಸ್ ಎಲ್ಲ ನಿಮಗೆ ಕೊಡ್ತಾರೆ. ನೀವು ಯಾವ ಸಬ್ಜೆಕ್ಟ್ಸ್ ಓದಿರ್ತೀರೋ ಅದನ್ನೇ ಕೊಡ್ತಾರೆ, ಅದರಲ್ಲೇ ಬರುತ್ತೆ, ಕಾಮನ್ ಸಬ್ಜೆಕ್ಟ್ಸ್ ಅಲ್ಲೇ ಬರುತ್ತೆ ಹೊರತು ಸ್ಪೆಸಿಫಿಕ್ ಆಗಿ ಎಲ್ಲದನ್ನು ಕೂಡ ಕೊಡ್ಲಿಕ್ಕೆ ಬರಲ್ಲ. ದಟ್ ಇಸ್ ದ ಮೇನ್ ಥಿಂಗ್. ದೆನ್ ಸರ್, ವಾಟ್ ವಿಲ್ ಬಿ ದ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಫಾರ್ ಬಿ ಇಫ್ ವಿ ಟೇಕ್ ಫಸ್ಟ್ ಅಂಡ್ ಸೆಕೆಂಡ್ ಪಾತ್ವೇ? ಇಲ್ಲಿ there is no meaning of advantage for any pathway. ಅಡ್ವಾಂಟೇಜ್ ಅಂತ ಏನು ಇಲ್ಲ. ಏನಪ್ಪ ಪಾತ್ವೇ ಒನ್ ಪ್ರೋಗ್ರಾಮ್ ಸ್ಪೆಸಿಫಿಕ್,
ಪ್ರೋಗ್ರಾಮ್ ಸ್ಪೆಸಿಫಿಕ್ ಅಂತ ಬರ್ಕೊಳ್ಳೋಣ. ಇದು ಒಂದು ಪ್ರೋಗ್ರಾಮ್ ಸ್ಪೆಸಿಫಿಕ್. ದೆನ್ ಇಲ್ಲಿ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆ, ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆ. ದೆನ್ ಎಂಟರ್ಪ್ರಿನರ್ಶಿಪ್ ಪಾತ್ವೆ. ಓಕೆ, ಸೊ ವಾಟ್ ಇಸ್ ದ ಅಡ್ವಾಂಟೇಜ್ ಅಂದ್ರೆ ಬಿ ನಲ್ಲಿ ಏನ್ ಅಡ್ವಾಂಟೇಜ್ ಸಿಗ್ಬೋದು ಈ ಮೂರರಿಂದ ಅಂತ ನೋಡೋದಾದ್ರೆ, ಪ್ರೋಗ್ರಾಮ್ ಸ್ಪೆಸಿಫಿಕ್ ಅನ್ನ ತಗೊಂಡಾಗ ನೀವು ನಿಮ್ಮ ಬ್ರಾಂಚ್ಗೆ ರಿಲೇಟೆಡ್ ಆಗಿ ಯಾವುದೋ ಒಂದು ಸ್ಪೆಷಲೈಸೇಷನ್ ಸಬ್ಜೆಕ್ಟ್ ಅಲ್ಲಿ ನೀವು ಎಕ್ಸ್ಪರ್ಟೈಸ್ ಆಗ್ತೀರಾ, ಅದನ್ನ ತುಂಬಾ ಡೀಪ್ ಆಗಿ ಕಲಿತೀರಾ, ಅದನ್ನ ಡೀಪ್ ಆಗಿ ಕಲಿತ ಮೇಲೆ ಅದನ್ನ ಪ್ರಾಜೆಕ್ಟ್ ಕೂಡ ಮಾಡ್ತೀರಾ. ಸೊ ನೀವು ಒಂದು ನಿಮ್ಮ ಬ್ರಾಂಚಿನ ಒಂದು ಸಬ್ಜೆಕ್ಟ್ ಅಲ್ಲಿ ಅದು ಸ್ಪೆಷಲೈಸೇಷನ್, ಅದರಲ್ಲೂ ಕೂಡ ಈಗ ಪ್ರೆಸೆಂಟ್ ಚಾಲ್ತಿಯಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ಸ್ ಗಳನ್ನ ಇಂಡಸ್ಟ್ರಿ ಓರಿಯೆಂಟೆಡ್ ಆಗಿ ಸೆಟ್ ಮಾಡಿರ್ತಕ್ಕಂತಹ ಸ್ಪೆಷಲೈಸೇಷನ್ಸ್ ಅಂದ್ರೆ ಅವೆಲ್ಲ ಫ್ಯೂಚರ್ಡ್. ಓಕೆನಾ, ಈಗ ಪ್ರೆಸೆಂಟ್ ಅಥವಾ ಫ್ಯೂಚರ್ ಅಲ್ಲಿ ಜಾಸ್ತಿ ಸ್ಕೋಪ್ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ಸ್ ಗಳನ್ನ ಅವರು ಸೆಟ್ ಮಾಡಿರೋದ್ರಿಂದ ನೀವು ಮುಂದೆ ಇವನ್ ಇಂಜಿನಿಯರಿಂಗ್ ಹೋದ್ರು ಕೂಡ ಇದೇ ಕಾಮನ್ ಸಬ್ಜೆಕ್ಟ್ಸ್ ಗಳು ಕೆಲವೊಂದ್ಸರಿ ರಿಪೀಟ್ ಆಗ್ಬಹುದು ಅಥವಾ ಸೇಮ್ ಕಾನ್ಸೆಪ್ಟ್ಸ್ ಕೂಡ ರಿಪೀಟ್ ಆಗ್ಬಹುದು. ಸೊ ಇಲ್ಲಿ ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋದಾಗ ಅಲ್ಲಿ ಹೋದಾಗ ಇನ್ನೂ ಎಕ್ಸ್ಪರ್ಟೈಸ್ ಕೂಡ ಆಗಬಹುದು, ಅಥವಾ ನೀವು ಅಲ್ಲಿ ಹೋಗಿರೋಕ್ಕಿಂತ ಹೆಚ್ಚಿಗೆ ತಿಳ್ಕೊಂಡಿರಬಹುದು. ಇಲ್ಲಿ ಅಲ್ಲಿ ಆಲ್ರೆಡಿ ಏನೋ ತಿಳ್ಕೊಂಡು ಹೋಗಿರ್ತೀರಾ, ಒಂದು ಪ್ರಾಜೆಕ್ಟ್ ಮಾಡಿರ್ತೀರಾ, ಅದರ ಇಂಟರ್ನ್ಶಿಪ್ ಮಾಡಿರ್ತೀರಾ. ಸೊ ಅಲ್ಲಿ ಹೋದಾಗ ಅಲ್ಲಿ ಇರ್ತಕ್ಕಂಥ ಬಿ ಹುಡುಗರಿಗೆ ಕಂಪೇರ್ ಮಾಡಿದ್ರೆ ಯು ಆರ್ ಮಚ್ ಮೋರ್ ನಾಲೆಜಬಲ್. ನಿಮಗೆ ನಾಲೆಜ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪರ್ಟೈಸ್ ಇರುತ್ತೆ. ಸೊ 100% ಅದು ಹೆಲ್ಪ್ ಆಗೇ ಆಗುತ್ತೆ, ಹಾಗಲ್ಲ ಅಂತ ಹೇಳಿಕ್ ಬರಲ್ಲ. ಸೊ ನೀವು ಪ್ರೋಗ್ರಾಮ್ ಸ್ಪೆಸಿಫಿಕ್ ತಗೊಂಡು ಬಿಇಗೆ ಹೋದ್ರು ಕೂಡ ಇಟ್ ಹ್ಯಾಸ್ ಮಚ್ ಅಡ್ವಾಂಟೇಜ್ ದ್ಯಾನ್ ಬಿಇ ಸ್ಟೂಡೆಂಟ್ಸ್. ರೆಗ್ಯುಲರ್ ಬಿಇ ಸ್ಟೂಡೆಂಟ್ಸ್ ಏನಿದೆ ಅವ್ರಿಗಿಂತ ನಿಮ್ಗೆ ಅಡ್ವಾಂಟೇಜ್ ಇದ್ದೇ ಇರಲ್ಲ ಅಂತ ಹೇಳಿಕ್ ಬರಲ್ಲ. ಅದೇ ರೀತಿ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆ ನೀವು ತಗೊಂಡು ನಾವು ಹೋದ್ರೆ ಏನ್ ಅಡ್ವಾಂಟೇಜ್ ಅಂತ ಹೋಗುತ್ತೆ. ಅಗೇನ್ ಇಲ್ಲಿ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆನಲ್ಲಿ ನೀವು ಓದ್ತಾ ಇರ್ತಕ್ಕಂಥ ಸಬ್ಜೆಕ್ಟ್ ಯಾವುದು, ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಇರ್ತಕ್ಕಂತಹ ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ ಅಲ್ಲಿ ಇರ್ತಕ್ಕಂಥ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಸ್ವಲ್ಪ ಭಾಗವನ್ನ ಮಿಕ್ಸ್ ಮಾಡಿದ್ದಾರೆ. ಇಷ್ಟು ನೀವು ಕಲಿತೀರಾ. ಜೊತೆಗೆ ರಿಸರ್ಚ್ ಮಾಡಿದ ಕಲಿತೀರಾ, ಟೆಕ್ನಿಕಲ್ ರೈಟಿಂಗ್ ಕಲಿತೀರಾ. ಅಗೇನ್ ದಟ್ ಈಸ್ ಆಲ್ಸೋ ಮಚ್ ಅಡ್ವಾಂಟೇಜ್ ಇನ್ ಬಿಇ. ಅಲ್ಲಿ ಬಿಇಗೆ ಹೋದಾಗ ಥರ್ಡ್ ಸೆಮಿಸ್ಟರ್ ಅಲ್ಲಿ ಮತ್ತೆ ಫೋರ್ತ್ ಸೆಮಿಸ್ಟರ್ ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಇರುತ್ತೆ, M3 M4 ಅದು ರೆಗ್ಯುಲರ್ ಪಾಠಗಳು ಆಗುತ್ತೆ. ಜೊತೆಗೆ ಈ ಏನು M1 M2 ಇಲ್ಲಿ ಕಲ್ತಿರ್ತೀರಾ ಅಲ್ಲೂ ಕೂಡ ನಿಮಗೆ ಸಬ್ಜೆಕ್ಟ್ಸ್ ಪಾಠ ಮಾಡ್ತಾರೆ. ಯಾಕೆಂದ್ರೆ ಅದನ್ನ ಬ್ರಿಡ್ಜ್ ಕೋರ್ಸಸ್ ಆಗಿ ನೀವು ಕಂಪಲ್ಸರಿ ಕಲಿಲೇಬೇಕು. ನೀವು ಈ ಪಾತ್ವೆನಾರ ತಗೊಳ್ಳಿ, ಈ ಪಾತ್ವೆನಾರ ತಗೊಳ್ಳಿ, ಈ ಪಾತ್ವೆನಾರ ತಗೊಳ್ಳಿ, ದರ್ ಇಸ್ ನೋ ಎಕ್ಸಾಮ್ಷನ್ ರಿಗಾರ್ಡಿಂಗ್ ಎನಿಥಿಂಗ್. ನೀವು ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆ ತಗೊಂಡಿದ್ದೀರಾ ಅಂತೇಳಿ ನಿಮಗೆ ಬ್ರಿಡ್ಜ್ ಕೋರ್ಸಸ್ ನ ನಿಮಗೆ ಎಕ್ಸಾಮ್ಷನ್ಸ್ ಕೊಡ್ತಾ ಇಲ್ಲ ಯಾರನ್ನು ಕೂಡ. ಅದು ನೀವು ಬರೀಲೇಬೇಕು, ಎಲ್ಲಾರ ತರನು ನೀವು ಬರೀಲೇಬೇಕು. ಜೊತೆಗೆ ಏನಂದ್ರೆ ಅದನ್ನ ಅಲ್ಲಿ ಪಾಠನೂ ಕೂಡ ಮಾಡ್ತಾರೆ. M1 M2 ಅನ್ನ ಅಲ್ಲಿ ಪಾಠನೂ ಮಾಡ್ತಾರೆ ರೆಗ್ಯುಲರ್ ಆಗಿ. ಅದಕ್ಕೆ ಪ್ರತಿ ವಾರಕ್ಕೆ 2 ಅವರ್ ಕ್ಲಾಸ್ ತಗೊಂಡು ಆ ಒಂದು ಫಸ್ಟ್ ಸೆಮ್ ಮ್ಯಾಥಮೆಟಿಕ್ಸ್ ನ ಥರ್ಡ್ ಸೆಮಿಸ್ಟರ್ ಮಾಡ್ತಾರೆ, ಸೆಕೆಂಡ್ ಸೆಮ್ ಮ್ಯಾಥಮೆಟಿಕ್ಸ್ ನ ಫೋರ್ತ್ ಸೆಮಿಸ್ಟರ್ ಮಾಡ್ತಾರೆ. ನೀವು ಎರಡನ್ನೂ ಇಲ್ಲಿ ಒಟ್ಟಿಗೆ ಕಲಿತಾ ಇದ್ದೀರಾ. ಆದ್ರೆ ಅಲ್ಲಿ ಫಸ್ಟ್ ಸೆಮಿಸ್ಟರ್ ಇಂದು ಥರ್ಡ್ ಸೆಮಿಸ್ಟರ್ ಅಲ್ಲಿ, ಸೆಕೆಂಡ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಅಲ್ಲಿ ವಾರಕ್ಕೆ 2 ಅವರ್ ಕಲಿತೀರಾ. ದಟ್ಸ್ ಮೋರ್ ದೆನ್ ಎನಫ್ ನೀವು ಕಲಿತಾ ಇರ್ತಕ್ಕಂಥದ್ದು. ದೆನ್ ಫಿಸಿಕ್ಸ್ ಕೆಮಿಸ್ಟ್ರಿ ನಾಲೆಡ್ಜ್ ಆಲ್ರೆಡಿ ನೀವು ಆಲ್ರೆಡಿ ಬಂದಿದೆ, ಅದು ಅಡಿಷನಲ್ ಅಲ್ಲೂ ಕೂಡ ಯೂಸ್ ಆಗುತ್ತೆ. ಬಟ್ ಆಲ್ರೆಡಿ ನೀವು ಅಲ್ಲೂ ಕೂಡ ಇವೆರಡನ್ನ ಕಲಿಯೋದ್ರಿಂದ, ಬಟ್ ಇಲ್ಲೂ ಕಲ್ತೋಗಿರ್ತೀರಾ, ಅಲ್ಲೂ ಕಲಿತೀರಾ. ಸೊ ದೇರ್ ಇಸ್ ನಥಿಂಗ್ ಡಿಫರೆನ್ಸ್. ಓಕೆ, ಬಟ್ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಮ್ಯಾಥಮೆಟಿಕ್ಸ್ ನ ಕಲಿಯೋದ್ರಿಂದ, ಫಿಸಿಕ್ಸ್ ಕೆಮಿಸ್ಟ್ರಿ ತಿಳ್ಕೊಳ್ಳೋದ್ರಿಂದ ಅಡ್ವಾಂಟೇಜ್ ಇಲ್ಲ ಅಂತ ಹೇಳಿಕ್ಕೆ ಯಾರ ಕೈಲೂ ಆಗಲ್ಲ. ದಟ್ಸ್ ಹೈಲಿ ಇಂಪಾಸಿಬಲ್. ನೀವು ಯೂಸ್ ಮಾಡೇ ಮಾಡ್ತೀರಾ. ಓಕೆ, ಆದ್ರೆ ಅದೇನ್ M3 M4 ನೀವು ಅಲ್ಲೂ ಕಲಿತೀರಾ, ಹಾಗಾಗಿ ಅಲ್ಲೂ ಕಲಿತೀರಾ ಇಲ್ಲೂ ಕಲಿತೀರಾ ಅಂತ ಅಂದಾಗ ಮೇ ಬಿ ಸ್ವಲ್ಪ ನೀವು ಯೋಚನೆ ಮಾಡಬಹುದಾಗತ್ತೆ. ಆದ್ರೆ ಇದರಲ್ಲಿ ಏನ್ ಪ್ರೋಗ್ರಾಮ್ ಸ್ಪೆಸಿಫಿಕ್ ಪಾತ್ವೆನಲ್ಲಿ ಏನ್ ಕಲ್ತಿರ್ತೀರಾ ಅದನ್ನ ಇಲ್ಲೇ ಕಲ್ತು ಹೋದ್ರೆ ಅಲ್ಲೂ ಕೂಡ ಕಲಿತೀರಾ, ಅಲ್ಲಿ ಎಕ್ಸ್ಟ್ರಾ ಕಲಿತೀರಾ, ಅಥವಾ ಅಲ್ಲಿ ಅಡಿಷನಲ್ ಆಗಿ ಇದೇ ಒಂದು ಟಾಪಿಕ್ ಅನ್ನ ಕಲಿಬಹುದು, ಆ ತರನು ಕೂಡ ಇರುತ್ತೆ. ಸೊ ಇದು ಅಡ್ವಾಂಟೇಜ್ ಇದೆ, ಇದು ಅಡ್ವಾಂಟೇಜ್ ಇದೆ, ಎರಡೂ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಎಂಟರ್ಪ್ರಿನರ್ಶಿಪ್ ಕಲ್ತ್ರೆ ಕೂಡ ಅಡ್ವಾಂಟೇಜ್ ಇರುತ್ತೆ. ಅದು ನಿಮ್ಮ ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ಗೆ ನೀವು ಕಲ್ತು ನೀವು ಅಲ್ಲೂ ಕೂಡ ಜಾಬ್ ಹೋದ್ರೆ ಅಲ್ಲೂ ಕೂಡ ಜಾಬ್ ಹೋಗಕ್ ಆಗ್ಲಿಲ್ಲ, ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಲ್ಲೂ ಹೋದಾಗ ನೀವು ಇಂಜಿನಿಯರಿಂಗ್ ಅಲ್ಲಿ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಸೇಮ್ ಪ್ರಾಜೆಕ್ಟ್ ಅನ್ನ ತಗೊಂಡು ಅಲ್ಲೂ ಕೂಡ ನೀವು ಗೆಟ್ ಆನ್ ಆಗ್ಬಹುದು, ಆಗ್ಲಿಕ್ಕಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಎಲ್ಲಾ ಪಾತ್ವೆಗೂ ಸ್ಪೆಷಲೈಸೇಷನ್ಗೂ ಅಡ್ವಾಂಟೇಜ್ ಇದೆ. ಸೊ ಡಿಪೆಂಡ್ಸ್ ನಿಮ್ಮ ಒಂದು ಕ್ವಾಲಿಟಿ ಮೇಲೆ, ನೀವು ಇಲ್ಲಿ ಹೆಂಗ್ ಕಲ್ತಿರ್ತೀರಾ ಅಥವಾ ಇಲ್ಲಿ ಏನ್ ತಿಳ್ಕೊಂಡಿರ್ತೀರಾ ಅನ್ನೋದ್ರ ಮೇಲೆ ಮುಂದೆ ಅದು ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ಬರುತ್ತೆ. ಸೊ ನೀವು ಇಲ್ಲಿ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆ ಆಗಲಿ, ಪ್ರೋಗ್ರಾಮ್ ಸ್ಪೆಸಿಫಿಕ್ ಪಾತ್ವೆ ಆಗಲಿ, ಎಂಟರ್ಪ್ರಿನರ್ಶಿಪ್ ಪಾತ್ವೆ ಆಗಲಿ ತಗೊಂಡ್ರೆ ಎಲ್ಲಾದು ಕೂಡ ಅಡ್ವಾಂಟೇಜ್ ಇದ್ದೇ ಇದೆ. ದರ್ ಇಸ್ ನೋ ಡಿಸ್ಅಡ್ವಾಂಟೇಜ್. ಏನ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಅಂದ್ರೆ, ಈ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆನಲ್ಲಿ ನೀವೇನ್ ಮ್ಯಾಥಮೆಟಿಕ್ಸ್ ಫಸ್ಟ್ ಸೆಕೆಂಡ್ ಇಂಜಿನಿಯರಿಂಗ್ ಎರಡೂ ಸೇರಿಸಿ ಒಟ್ಟಿಗೆ ಇಲ್ಲಿ ಓದ್ತೀರಾ, ಅದನ್ನ ಓದ್ಬೇಕಾದ್ರೆ ಇಲ್ಲಿ ನೀವು ಬೇಸಿಕಲಿ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಮ್ಯಾಥಮೆಟಿಕ್ಸ್ ಕಲ್ತಿರೋದು ತುಂಬಾ ಲೋ ಲೆವೆಲ್ ಕಲ್ತಿದ್ದೀರಾ, ತುಂಬಾ ಸಿಂಪಲ್ ಮ್ಯಾಥಮೆಟಿಕ್ಸ್ ಕಲ್ತಿದ್ದೀರಾ, ಅಪ್ಲಿಕೇಶನ್ ಓರಿಯೆಂಟೆಡ್ ಕಲ್ತಿದ್ದೀರಾ. ಆದ್ರೆ ಒಂದೇ ಸರಿ ನೀವು ಹೈ ಲೆವೆಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಹೋಗುತ್ತೆ. ಓಕೆ, ಅಲ್ಲಿರ್ತಕ್ಕಂತ ಒಂದು ಸೆಕೆಂಡ್ ಇಂಟೆಗ್ರಲ್, ಟ್ರಿಬಲ್ ಇಂಟೆಗ್ರಲ್ ಇರಬಹುದು, ಓಕೆ, ಸೊ ರಂಗೆ ಕುಟ್ಟ ಮೆಥಡ್ ಇರಬಹುದು, ನ್ಯೂಮರಿಕಲ್ ಮೆಥಡ್ಸ್ ಇರಬಹುದು, ಅವೆಲ್ಲದನ್ನು ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇದೆಯಾ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ನೀವು ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ ಅಲ್ಲೂ ಅಂತ ಸಬ್ಜೆಕ್ಟ್ಸ್ ಕಲ್ತೇ ಇಲ್ಲ ಮ್ಯಾಥಮೆಟಿಕ್ಸ್ ಅನ್ನ. ಥರ್ಡ್ ಸೆಮ್ ಫೋರ್ತ್ ಸೆಮಿಸ್ಟರ್ ನಿಮ್ಗೆ ಎಕ್ಸಾಮ್ ಬರೆಯೋ ಕಾನ್ಸೆಪ್ಟೇ ಇಲ್ಲ. ಸೊ ಹಾಗಾದಾಗ ನೀವು ಅದೊಂದು ಮೇ ಬಿ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆನಲ್ಲಿ ನಿಮಗೆ ಸಬ್ಜೆಕ್ಟ್ ಸ್ವಲ್ಪ ಹೈ ಲೆವೆಲ್ ಕೊಟ್ಟಿರೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸಬಹುದು. ಬಟ್ ನೀವು ಓದ್ಲಿಕ್ಕೆ ರೆಡಿ ಇದ್ರೆ, ಯು ಆರ್ ರೆಡಿ ಟು ಟೇಕ್ ಅಂದಾಗ
ಸೊ ದೇರ್ ಇಸ್ ನೋ ಡಿಸ್ಅಡ್ವಾಂಟೇಜ್. ಅದನ್ನ ಡಿಸ್ಅಡ್ವಾಂಟೇಜ್ ಅಂತ ಹೇಳಿಕ್ ಬರಲ್ಲ, ಬಟ್ ಹೈ ಲೆವೆಲ್ ಇದೆ, ಕಲ್ತ್ಕೋಬೇಕಾಗತ್ತೆ. ಸೊ ಎಲ್ಲಾದ್ರು ಅಡ್ವಾಂಟೇಜ್ ಇದೆ, ದೇರ್ ಇಸ್ ನೋ ಡಿಸ್ಅಡ್ವಾಂಟೇಜ್. ಮೇ ಬಿ ಸ್ವಲ್ಪ ಕಷ್ಟ ಅನಿಸ್ಬೋದು ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇನಲ್ಲಿ, ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಹೈ ಲೆವೆಲ್ ಕೊಟ್ಟಿರೋದ್ರಿಂದ ಅಷ್ಟೇ. ಅದು ಬಿಟ್ರೆ ದೇರ್ ಇಸ್ ನೋ ಡಿಸ್ಅಡ್ವಾಂಟೇಜ್, ಯಾವ್ದು ಡಿಸ್ಅಡ್ವಾಂಟೇಜ್ ಇಲ್ಲ, ಎಲ್ಲಾದ್ರು ಕೂಡ ಅಡ್ವಾಂಟೇಜ್. 3 ತಗೊಂಡ್ರು ಬಿಇಗೆ ಹೋಗ್ತೀರಾ, 3 ತಗೊಂಡ್ರು ಜಾಬು ಸಿಗುತ್ತೆ, 3 ತಗೊಂಡ್ರು ಕೂಡ ಡಿಸಿಇಟಿಗೂ ಡಿಫ್ರೆಂಟ್ ಅದಕ್ಕೂ ಸಂಬಂಧನೇ ಇಲ್ಲ. ದೇರ್ ಇಸ್ ನೋ ಆಪ್ಷನ್, ಏನು ಕಾನ್ಸೆಪ್ಟ್ ಬಿಟ್ವೀನ್ ಡಿಸಿಇಟಿಗೂ ಅದಕ್ಕೂ ಸಂಬಂಧ ಇಲ್ಲವೇ ಇಲ್ಲ. ಸೊ ದೇರ್ ಇಸ್ ನೋ ಡಿಸ್ಅಡ್ವಾಂಟೇಜ್ ವಿ ಕ್ಯಾನ್ ಸೇ. ಓಕೆ, ದೆನ್ ಸರ್ ಪಾತ್ವೇ 2 ತಗೊಂಡ್ರೆ ಬಿ ಇಲ್ಲಿ ಬ್ರಿಡ್ಜ್ ಕೋರ್ಸ್ ಬರಲ್ವಾ? ಬರುತ್ತೆ, 100% ಬಂದೇ ಬರುತ್ತೆ. ನಾನು ಹೇಳಿದೆ, ನೀವು ಬಿ ನಲ್ಲಿ ನೀವು ಇಲ್ಲಿ ಏನು ಸೆಕೆಂಡ್ ಪಾತ್ವೇ ಮೀನ್ಸ್ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೇ ತಗೊಂಡ ತಕ್ಷಣ ನಿಮ್ಗೆ ಯಾವುದೇ ಅಡಿಷನಲ್ ಬೆನಿಫಿಟ್ಸ್ ಇಲ್ಲ. ಜಸ್ಟ್ ಇಟ್ ಇಸ್ ಒನ್ ಪಾತ್ವೇ, ನೀವು ಅದು ಓದ್ತೀರಾ. ಬಟ್ ಅಲ್ಲಿ ಹೋದಾಗ ಪ್ರೋಗ್ರಾಮ್ ಇಂದ ಬಂದಿರ್ತಕ್ಕಂಥವನು, ಪ್ರೋಗ್ರಾಮ್ ಸ್ಪೆಸಿಫಿಕ್ ಇಂದ ಬಂದಿರೋನು ಒಂದೇ, ಅವನು ಸೇಮು, ನೀವು ಸೇಮು, ಎಂಟರ್ಪ್ರಿನರ್ಶಿಪ್ ಬಂದಿರೋನು ಸೇಮ್, 3 ಜನನು ಸೇಮ್. 3 ಜನನು ಅಲ್ಲಿ ಫಸ್ಟ್ ಥರ್ಡ್ ಸೆಮಿಸ್ಟರ್ಗೆ ಹೋದಾಗ M1 ಅನ್ನ ಬಿಡ್ ಸಬ್ಜೆಕ್ಟ್ ಆಗಿ ಓದಬೇಕು, ಸೆಕೆಂಡ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ M2 ಅನ್ನ ಬಿಡ್ ಸಬ್ಜೆಕ್ಟ್ ಆಗಿ ಓದಬೇಕು. ಆದ್ರೆ ಈಗ ಪ್ರೆಸೆಂಟ್ VTU ಏನ್ ಸಿಲೆಬಸ್ ಇದೆ, ಹೊಸ ಸಿಲೆಬಸ್ ಗಳಲ್ಲಿ ಒಂದು ಎಕ್ಸ್ಟ್ರಾ ಅಡಿಷನಲ್ ಬೆನಿಫಿಟ್ ಕೊಟ್ಟಿದ್ದಾರೆ. ಏನಂದ್ರೆ ನಿಮಗೆ ಯಾವುದೇ ಒಂದು SEE ಇಲ್ಲ, ಅಂದ್ರೆ ಎಂಡ್ ಎಕ್ಸಾಮಿನೇಷನ್ಸ್ ಇರಲ್ಲ, ಓನ್ಲಿ CIE ಇರುತ್ತೆ, ಇಂಟರ್ನಲ್ಸ್ ಇರುತ್ತೆ, 100 ಮಾರ್ಕ್ಸ್ ಗೆ ಇಂಟರ್ನಲ್ಸ್ ಇರುತ್ತೆ, 100 ಮಾರ್ಕ್ಸ್ ಗೆ ನೀವು 40 ತಗೊಂಡ್ರೆ ಯು ಆರ್ ಪಾಸ್ ಎಲಿಜಿಬಲ್ ಅಷ್ಟೇನೆ. ಸೊ ದೇರ್ ಇಸ್ ನೋ SEE. ಸೊ ಈ ಬೆನಿಫಿಟ್ 3 ಪಾತ್ವೆಗೂ ಅಪ್ಲೈ ಆಗುತ್ತೆ. ಇಲ್ಲಿ ಯಾರಿಗೂ ಕೂಡ ಎಕ್ಸ್ಟ್ರಾ ಕಡಿಮೆ, ಇವ್ರಿಗೆ ಜಾಸ್ತಿ ಇವ್ರಿಗೆ ಕಡಿಮೆ ಅಂತ ಏನಿಲ್ಲ. 3 ಜನನು ಸೇಮ್ ಪಾತ್ವೆ M1 M2 ತಗೊಳ್ತೀರಾ, ದೇರ್ ಇಸ್ ನೋ ಡೌಟ್. ಥರ್ಡ್ ಸೆಮಿಸ್ಟರ್ ಅಲ್ಲಿ M1 ಬಿಡ್ ಸಬ್ಜೆಕ್ಟ್, ಫೋರ್ತ್ ಸೆಮಿಸ್ಟರ್ ಅಲ್ಲಿ M2 ಬಿಡ್ ಸಬ್ಜೆಕ್ಟ್ ಓದ್ತೀರಾ. 3 ಜನಕ್ಕೂ ಯಾವುದೇ ರೀತಿ ಎಂಡ್ ಎಕ್ಸಾಮ್ಸ್ ಇರೋದಿಲ್ಲ, 3 ಜನಕ್ಕೂ ಇಂಟರ್ನಲ್ಸ್ ಇರುತ್ತೆ, 100 ಮಾರ್ಕ್ಸ್ ಗೆ 40 ಮಾರ್ಕ್ಸ್ ತಗೊಳ್ಳೇಬೇಕಾಗತ್ತೆ. ಅದಾಗ್ಲಿಲ್ಲ ಅಂತ ಅಂದ್ರೆ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಲ್ಲ, ಅದು ನೀವು ಪಾಸ್ ಮಾಡ್ಕೊಳ್ಳೇಬೇಕು. ಇಂಜಿನಿಯರಿಂಗ್ ಮುಗೋಷ್ಟೊಳಗೆ ಆದ್ರೂ ನೀವು ಪಾಸ್ ಮಾಡ್ಕೋಬೇಕು. ಬಟ್ ಇಂಟರ್ನಲ್ಸ್ ಇರೋದ್ರಿಂದ ಅಷ್ಟೊಂದು ಕಷ್ಟ ಅನ್ಸೋದಿಲ್ಲ, ಯಾಕೆಂದ್ರೆ ಅಲ್ಲಿ ಪಾಠ ಮಾಡಿರ್ತಾರೆ, ಅಲ್ಲಿ ಅದನ್ನು ಪಾಠ ಮಾಡ್ತಾರೆ, M1 M2 ಪಾಠ ಮಾಡ್ತಾರೆ. ವಾರಕ್ಕೆ 2 ಅವರ್ ತಗೊಂಡು, ವಾರದಲ್ಲಿ ವೀಕ್ಲಿ 2 ಅವರ್ಸ್ ತಗೊಂಡು ನಿಮ್ಗೆ ಪಾಠ ಮಾಡೋದ್ರಿಂದ, ಮತ್ತೆ ಅವ್ರ ಏನ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ಸ್ ಕೊಡೋದ್ರಿಂದ ನಿಮ್ಗೆ CIE 100ಕ್ಕೆ 40 ತೊಗೊಳ್ಳೋದು ಕಷ್ಟ ಅಲ್ಲ. ಅದನ್ನ ನಾವು ಹೇಳಿಕ್ ಬರೋದೇ ಇಲ್ಲ, 100% ಫೇಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನೀವು ಯಾವ್ದಾರ ಪಾತ್ವೆ ತಗೊಳ್ಳಿ, ಬಿ ಅಲ್ಲಿ ಬ್ರಿಡ್ಜ್ ಕೋರ್ಸ್ ಇರುತ್ತೆ, ಬರೀಲೇಬೇಕು. ನೀವೆಲ್ಲರೂ ಒಂದೇ, ಇಂಜಿನಿಯರಿಂಗ್ ಹೋದ್ಮೇಲೆ ಯಾರು ಇಲ್ಲಿ ಯಾವ ಪಾತ್ವೆ ತಗೊಂಡಿದ್ರಿ ಅಂತ ಲೆಕ್ಕಕ್ಕಿಲ್ಲ, ಆಲ್ ಆರ್ ಕಾಮನ್ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ sir, if we choose program pathway, if each branch have different for specialization subject, then how DCT papers common for all us? And in each branch have only some 1 year subject are common, then that only subjects were for DCT. That's what I explained in the starting itself. Okay, so ಈಗ 10 minimum 10 ರೆಗ್ಯುಲರ್ ಬ್ರಾಂಚಸ್ ಇದೆ ಅಂದಾಗ ಒಂದೊಂದು ಬ್ರಾಂಚ್ ಅಲ್ಲೂ 4 ಸ್ಪೆಷಲೈಸೇಷನ್ ಸಬ್ಜೆಕ್ಟ್ಸ್ ಇದೆ ಅಂತ ಅಂದಾಗ, ಸೊ ಇಲ್ಲಿ ಟೋಟಲ್ ಅವರು 40 ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾಗತ್ತೆ ಸಪರೇಟ್ ಆಗಿ ಪಾತ್ವೆಗಳಲ್ಲಿ. ಜೊತೆಗೆ ಮ್ಯಾಥಮೆಟಿಕ್ಸ್, ಸೈನ್ಸ್ ಅಂಡ್ ರಿಸರ್ಚ್ ಒಂದು, ದೆನ್ ಇಂಟರ್ನ್ಶಿಪ್ ಒಂದು ಕಾಮನ್ ಅಂತ ಮಾಡಿದ್ರು ಕೂಡ 42 ಕ್ವಶನ್ ಪೇಪರ್ ಸೆಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಟ್ಸ್ ಹೈಲಿ ಇಂಪಾಸಿಬಲ್. ಹಾಗಾದ್ರೆ ಪ್ರತಿ ಒಂದು ಬ್ರಾಂಚ್ ಅಲ್ಲೂ ಕೂಡ ಒಂದೇ ಕಾಮನ್ ಸಬ್ಜೆಕ್ಟ್ಸ್ ಇದೆ, ಜನರಲಿ ಒಂದೇ ಕಾಮನ್ ಸಬ್ಜೆಕ್ಟ್ಸ್. ಯಾವುದು ಫಸ್ಟ್ ಸೆಮಿಸ್ಟರ್ ಅಲ್ಲಿ, ಸೆಕೆಂಡ್ ಸೆಮಿಸ್ಟರ್ ಇರೋದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮಾತ್ರ, ದಟ್ ಇಸ್ 20 SSC 01T, ಇದೊಂದು ಮಾತ್ರ ಕಾಮನ್ ಇರ್ತಕ್ಕಂಥದ್ದು. ಹಾಗಾದ್ರೆ ಇದೊಂದ್ರಲ್ಲೇ ಕೊಡ್ತಾರ, ಅದು ಡೌಟ್ ಇದೆ. ನಾವು ಅದನ್ನ ಹೇಳಿದ್ದು, ಯಾಕೆಂದ್ರೆ ಇದು ಮುಂದೆ ನೆಕ್ಸ್ಟ್ ಬರೋವರೆಗೂ ನಾವು ಹೇಳಿಕ್ ಬರಲ್ಲ. ಬಟ್ ಲಾಜಿಕಲಿ ಥಿಂಕ್ ಮಾಡೋದಾದ್ರೆ ದಿಸ್ ಇಸ್ ಹೈಲಿ ಇಂಪಾಸಿಬಲ್. ಮೇ ಬಿ ಇಲ್ಲಿ ಒಂದೇ ಸಬ್ಜೆಕ್ಟ್ ನ 100 ಮಾರ್ಕ್ಸ್ ಕೇಳ್ತಾರ, ಗೊತ್ತಿಲ್ಲ. ಅಥವಾ ಬೇರೆ ಈಗ PMS ಅನ್ನ ನೀವೆಲ್ಲ ಕಾಮನ್ ಆಗಿ ಸ್ಟಡಿ ಮಾಡಿರ್ತೀರಾ, ದೆನ್ F3 ಕಾಮನ್ ಆಗಿ ಸ್ಟಡಿ ಮಾಡಿರ್ತೀರಾ, CAEG ಕಾಮನ್ ಆಗಿ ಸ್ಟಡಿ ಮಾಡಿರ್ತೀರಾ, ದೆನ್ IT ಸ್ಕಿಲ್ಸ್ ಅನ್ನ ಕಾಮನ್ ಆಗಿ ಸ್ಟಡಿ ಮಾಡಿರ್ತೀರಾ. ಸೊ ವಿ ಡೋಂಟ್ ನೋ ವಾಟ್ ದೇ ವಿಲ್ ಗಿವ್. ಬಟ್ ಇಲ್ಲಿ ಒಂದೇ ಸಬ್ಜೆಕ್ಟ್ ಕೊಡಬಹುದು, ಇಲ್ಲ ಅಷ್ಟೇ ಕಷ್ಟ ಆಗುತ್ತೆ ಅಂದ್ರೆ ಮೇ ಬಿ ಥರ್ಡ್ ಫೋರ್ತ್ ಸೆಮಿಸ್ಟರ್ ಅಲ್ಲಿ ನಿಮ್ಮ ಬ್ರಾಂಚ್ ಸೆಲೆಕ್ಟ್ ಮಾಡಿದ್ರೆ 10 ಬ್ರಾಂಚ್ಗೆ 10 ಕ್ವಶನ್ ಪೇಪರ್ ಸೆಟ್ ಮಾಡೋದು ಕಷ್ಟ ಆಗ್ಲಿಕ್ಕಿಲ್ಲ, ಆತರ ಆಗ್ಬಹುದು. ಆದ್ರೆ ಈಗ ಹೊಸ ರೂಲ್ ಪ್ರಕಾರ ಯಾವುದೇ ಬ್ರಾಂಚ್ ಅವರು ಯಾವುದೇ ಬ್ರಾಂಚ್ಗೆ ಹೋಗ್ಬಹುದು ಅಂದಾಗ ಅಗೈನ್ ದಿಸ್ ಇಸ್ ಇಂಪಾಸಿಬಲ್ ಆಸ್ ಪರ್ ಲಾಜಿಕ್ ಆಗಿ ಥಿಂಕ್ ಮಾಡಿದ್ರೆ ಅದು ಸಾಧ್ಯ ಇಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ಬೇಕಾಗತ್ತೆ, ಏನು ಸಬ್ಜೆಕ್ಟ್ಸ್ ಅನ್ನ ಅವರು DCET 2023 ನಲ್ಲಿ ತಗೊಳ್ತಾರೆ ಅನ್ನೋದು ಡೌಟ್ ಇದೆ. ಆದ್ರೆ 5th ಸೆಮಿಸ್ಟರ್ ಅಂತೂ ಇಷ್ಟೊಂದು ತಗೊಂಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದಟ್ಸ್ ಹೈಲಿ ಇಂಪಾಸಿಬಲ್. ಹಾಗಾಗಿ ಅದನ್ನ ನಾವು ವೇಟ್ ಮಾಡ್ಬೇಕಾಗತ್ತೆ. ಮೇ ಬಿ ಒಂದೇ ಸಬ್ಜೆಕ್ಟ್ ಇರಬಹುದು, ಅಥವಾ ಮೇ ಬಿ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಕಾಮನ್ ಸಬ್ಜೆಕ್ಟ್ ಎಷ್ಟೊಂದು ಸ್ಟಡಿ ಮಾಡಿದ್ರೆ ಅದು ಇರಬಹುದು, ಇಲ್ಲ ನಿಮ್ಮ ಥರ್ಡ್ ಅಂಡ್ ಫೋರ್ತ್ ಅನ್ನು ತಗೊಂಡು ಬ್ರಾಂಚ್ ವೈಸ್ ಸಪರೇಟ್ ಆದ್ರೂ ಮಾಡಬಹುದು. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಅಬೌಟ್ ದಟ್, ವಿ ಹ್ಯಾವ್ ಟು ವೇಟ್ ಫಾರ್ ದಟ್ ಒನ್. ಓಕೆ, ದೆನ್ I am automobile student, I am weak in mathematics but I want to go for higher study, which pathway I can choose? So ನೀವು ಮ್ಯಾಥಮೆಟಿಕ್ಸ್ ನಮಗೆ ಆಗಲ್ಲ, ಕಷ್ಟ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಪ್ರೋಗ್ರಾಮ್ ಸ್ಪೆಸಿಫಿಕ್ ಪಾತ್ವೇ, ಅದು ಈಸಿ ಅಂತ ನಾನು ಹೇಳಲ್ಲ. ಓಕೆ, ಅದೇ ರೀತಿ ಎಂಟರ್ಪ್ರಿನರ್ಶಿಪ್ ಪಾತ್ವೇ, ಯಾವ ಪಾತ್ವೆನೂ ನಾನು ಈಸಿ ಅಂತ ಹೇಳಲ್ಲ.
ಎಲ್ಲದನ್ನು ಕೂಡ ಕಷ್ಟ ಇದೆ. ಆದ್ರೆ ಇಲ್ಲೇನಂದ್ರೆ ಮ್ಯಾಥಮೆಟಿಕ್ಸ್ ಸ್ವಲ್ಪ ಕಡಿಮೆ ಬರುತ್ತೆ. ನಿಮ್ಮ ಬ್ರಾಂಚ್ ರಿಲೇಟೆಡ್ ನೀವು ಥರ್ಡ್ ಸೆಮ್ ಫೋರ್ತ್ ಸೆಮ್ ಅಲ್ಲಿ ಓದಿರ್ತೀರಾ, ಅದ್ರ ರಿಲೇಟೆಡ್ ಆಗಿ ನೀವು ಕಲ್ತಿರ್ತೀರಾ. ಒಂದೇ ಥಿಯರಿ ಎಕ್ಸಾಮ್ಸ್ ಇರುತ್ತೆ, ಒಂದು ಥಿಯರಿ ಎಕ್ಸಾಮ್ಸ್ ಇರುತ್ತೆ, ಇಲ್ಲೂ ಒಂದೇ ಥಿಯರಿ ಎಕ್ಸಾಮ್ಸ್ ಇರುತ್ತೆ. ಸೊ ಹೋಪ್ಫುಲಿ ನೀವು ಮ್ಯಾಥಮೆಟಿಕ್ಸ್ ಸ್ವಲ್ಪ ಕಷ್ಟ ಅನ್ನೋರು ಈ ಎರಡು ಪಾತ್ವೆಗಳನ್ನ ತಗೊಂಡಾಗ ನಿಮ್ಗೆ ಮೇ ಬಿ ಬೆನಿಫಿಟೆಡ್ ಆಗಬಹುದು. ಆದ್ರೆ ಮ್ಯಾಥಮೆಟಿಕ್ಸ್ ಕಷ್ಟ ಅನ್ನೋರು ಸೈನ್ಸ್ ಅಂಡ್ ಪಾತ್ವೆ ತಗೊಂಡ್ರೆ 100% ನೀವು ಮುಂದಕ್ಕೆ ಹೋಗ್ಲಿಕ್ಕೆ ಆಗದೇ ಇಲ್ಲ. ಯಾಕೆಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಫಸ್ಟ್ ಸಿಂಗಲ್ ಇಂಟೆಗ್ರಲ್ ಅನ್ನ ನೀವು ಸಾಲ್ವ್ ಮಾಡ್ಲಿಕ್ಕೆ ನೀವು ಕೇಪಬಲ್ ಇಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಸೆಕೆಂಡ್ ಇಂಟೆಗ್ರಲ್ ಅಂದ್ರೆ ಡಬಲ್ ಇಂಟೆಗ್ರಲ್ ತ್ರಿಬಲ್ ಇಂಟೆಗ್ರಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಪ್ರಿಫರ್ ಮಾಡೋದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಕಷ್ಟ ಅಂತ ನೀವು ಹೇಳ್ತಾ ಇರೋದ್ರಿಂದ ಐ ಕ್ಯಾನ್ ಸೇ ಪ್ರೋಗ್ರಾಮ್ ಸ್ಪೆಸಿಫಿಕ್ ಪಾತ್ವೆ ಆರ್ ಎಂಟರ್ಪ್ರಿನರ್ಶಿಪ್ ಪಾತ್ವೆ ಕ್ಯಾನ್ ಚೂಸ್. ಸೊ ಅದರಲ್ಲೂ ಪ್ರೋಗ್ರಾಮ್ ಸ್ಪೆಸಿಫಿಕ್ ಮಾಡಿದ್ರೆ ನಿಮಗೆ ಬಿ ನಲ್ಲೂ ಕೂಡ ಅದು ಯೂಸರ್ಸ್ ಬರೋದ್ರಿಂದ ಅಡ್ವಾಂಟೇಜ್ ಇದೆ, ಎಂಟರ್ಪ್ರಿನರ್ಶಿಪ್ ಅಡ್ವಾಂಟೇಜ್ ಇದೆ, ಎರಡು ಅಡ್ವಾಂಟೇಜ್ ಇದೆ. ಬಟ್ ನೀವು ಅದನ್ನ ಯಾವ್ದು ಬೇಕೋ ಚೂಸ್ ಮಾಡ್ಕೋಬಹುದು. ಇನ್ನು ಕೆಲವು ಸ್ಟೂಡೆಂಟ್ಸ್ ಕೇಳಿದ್ರು, ಸರ್ ನಾವು ಸೆಕೆಂಡ್ ಸೆಮಿಸ್ಟರ್ ಕೋವಿಡ್ ಬ್ಯಾಚ್ ಅಲ್ಲಿ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ನಮಗೆ ಮ್ಯಾಥಮೆಟಿಕ್ಸ್ ಅನ್ನ ಪಾಠನೇ ಆಗ್ಲಿಲ್ಲ. ಯಾಕೆಂದ್ರೆ ಕೋವಿಡ್ ಬಂದ್ಬಿಡ್ತು, ಸೊ ಬ್ಲಾಕ್ ಆಯ್ತು, ನಾವೇನು ಸ್ಟಡಿನೇ ಮಾಡ್ಲಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಆಸ್ ಐ ಸೆಡ್, ಮ್ಯಾಥಮೆಟಿಕ್ಸ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಏನು ಇಲ್ಲ ಅಂತಂದ್ರೆ ಯು ಕ್ಯಾನ್ ಚೂಸ್ ಬೆಟರ್ ಯುವರ್ ಪ್ರೋಗ್ರಾಮ್ ಪಾತ್ವೆ. ಇವನ್ ಮ್ಯಾಥಮೆಟಿಕ್ಸ್ ನೀವು ಚೂಸ್ ಮಾಡ್ತೀವಿ ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಓದಿರೋ ಮ್ಯಾಥಮೆಟಿಕ್ಸ್ ಏನೇನೋ ಅಲ್ಲ, ತುಂಬಾ ಹೈ ಲೆವೆಲ್ ಇದೆ. ಬಿ ಇದು ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಇದೆ. ಸೊ ನೀವು ಇಫ್ ಯು ಆರ್ ಕೇಪಬಲ್, ಐ ಕ್ಯಾನ್ ಡೂ, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಇದ್ರೆ 100% ಯು ಕ್ಯಾನ್ ಜಾಯಿನ್ ಫಾರ್ ಸೈನ್ಸ್ ಅಂಡ್ ರಿಸರ್ಚ್ ಪಾತ್ವೆ. ದಟ್ ಇಸ್ ಕಂಪ್ಲೀಟ್ಲಿ ಯುವರ್ ವಿಶ್. ಓಕೆ, ಅದನ್ನ ಯಾರು ಕೂಡ ಫೋರ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ನಿಮ್ಗೆ ಏನಿದೆ ನೀವು ಕಾನ್ಫಿಡೆನ್ಸ್ ಅಲ್ಲಿ ನೀವು ತಗೋಬಹುದು. ಫೈನಲಿ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಚಾಯ್ಸ್ ಅಷ್ಟೇ. ಓಕೆ, ದೆನ್ ಸರ್ ಫಸ್ಟ್ ಪಾತ್ವೆಯಲ್ಲಿ ಬಿ ಅಂಡ್ ಕ್ಯಾಂಪಸ್ ಇರುತ್ತಾ? ಎಸ್, ಎಲ್ಲಾ ಪಾತ್ವೆನಲ್ಲೂ ಬಿನು ಇರುತ್ತೆ, ಎಲ್ಲಾ ಪಾತ್ವೆನಲ್ಲೂ ಕ್ಯಾಂಪಸ್ ಇರುತ್ತೆ. ಓಕೆನಾ? ಫಸ್ಟ್ ಪಾತ್ವೆಯಲ್ಲಿ ಬಿ ಬರುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ನೀವು ಮೂರ್ ಯಾವ್ದಾದ್ರು ತಗೊಳ್ಳಿ, ಯು ಆರ್ ಎಲಿಜಿಬಲ್ ಫಾರ್ ಬಿಇ. ಹೇಳಿದ್ನಲ್ಲ, ನೀವು ಯಾವ ಪಾತ್ವೆ ತಗೊಂಡ್ರು ಯು ಆರ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಸೊ ಯು ಆರ್ ಎಲಿಜಿಬಲ್ ಫಾರ್ ಬಿಇ. ಕ್ಯಾಂಪಸ್ ಇರುತ್ತಾ? ಇದನ್ನ ನಾನು ಕೂಡ ಅವಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಏನಂದ್ರೆ ಈ ಫಸ್ಟ್ ಪಾತ್ವೆ ಏನು ಪ್ರೋಗ್ರಾಮ್ ಸ್ಪೆಸಿಫಿಕ್ ಪಾತ್ವೆ ತಗೊಂಡವರು ಆ ಒಂದು ಸಬ್ಜೆಕ್ಟ್ ಅಲ್ಲಿ ಅವರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸ್ಪರ್ಟೈಸ್ ಇರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗೋ ಟು ದಿಸ್ ಒನ್. ಓಕೆ, ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಬರುತ್ತೆ. ಅವ್ರಿಗೆ ಜಾಬ್ಗಳನ್ನ ಕೊಡ್ಲಿಕ್ಕೆ ಆಗಲ್ಲ ಅಂತ ಅಂದಾಗ 100% ಸೆಕೆಂಡ್ ಥರ್ಡ್ ಅವ್ರಿಗೆ ಕೊಡೋದು ಕಷ್ಟ ಆಗತ್ತೆ. ಬಟ್ ಫಸ್ಟ್ ನವ್ರಿಗೆ ಎಲ್ಲ ಜಾಬ್ಗಳು ಸಿಕ್ಕಿ ಇನ್ನೂ ಬೇಕು ಅಂದಾಗ 100% ಸೆಕೆಂಡ್ ಥರ್ಡ್ ಅವರು ಕೂಡ ದೇ ಕ್ಯಾನ್ ಗೋ ಫಾರ್ ಕ್ಯಾಂಪಸ್. ಬಟ್ ಅದರ್ವೈಸ್ ಅವ್ರು ಹೊರಗಡೆ ಹೋದ್ರೆ ದೇ ಆರ್ ಆಲ್ ಡಿಪ್ಲೊಮೊ ಇಂಜಿನಿಯರ್ ಹೋಲ್ಡರ್ಸ್, ಡಿಪ್ಲೊಮಾ ಹೋಲ್ಡರ್ಸ್ ಅಂತಾನೆ ಬರುತ್ತೆ, ಡಿಪ್ಲೊಮಾ ಸರ್ಟಿಫಿಕೇಟೇ ಬರುತ್ತೆ. ಸೊ ಹೊರಗಡೆ ಹೋದಾಗ ಅವ್ರು ಏನಾದ್ರು ಓದಿರ್ಲಿ ಸಬ್ಜೆಕ್ಟ್, ಅವ್ರಿಗೆ ಜಾಬ್ ಸಿಕ್ಕೇ ಸಿಗುತ್ತೆ. ಬಿಕಾಸ್ ಅವರ ಒಂದು ಬ್ರಾಂಚ್ ಅಲ್ಲಿ ಈ ಬ್ರಾಂಚ್ ಇಂದ ಪಾಸ್ ಆಗಿದ್ದಾನೆ ಅಂತ ಬರುತ್ತೆ ಹೊರತು ಅವ್ರು ಯಾವ ಸಬ್ಜೆಕ್ಟ್ಸ್ ಓದಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಬರೋದಿಲ್ಲ. ಸೊ ಜಾಬ್ ಅಂತೂ ಇದ್ದೇ ಇರುತ್ತೆ. ಎಲ್ಲಾ ಗೌರ್ಮೆಂಟ್ ಜಾಬ್ಗಳಿಗೂ ಕೂಡ ಅಪ್ಲೈ ಮಾಡಬಹುದು. ದೇರ್ ಇಸ್ ನಥಿಂಗ್ ಡಿಫರೆನ್ಸ್, ಏನು ಡಿಫರೆನ್ಸ್ ಇಲ್ಲ. ಮೇ ಬಿ ಬಟ್ ಇನ್ ಡಿಪ್ಲೊಮಾ ಕ್ಯಾಂಪಸ್ ಸೆಲೆಕ್ಷನ್ಸ್ ಗಳಲ್ಲಿ ಈ ಒಂದು ಪಾರ್ಟ್ ಸ್ವಲ್ಪ ಪ್ರಿಯಾರಿಟೈಸ್ ಆಗಬಹುದು ಅನ್ನೋ ಒಂದು ಭಾವನೆ ಇದೆ. ಸೊ ಹಾಗಾಗಿ ವಿ ಕಾಂಟ್ ಸೇ ಎಕ್ಸಾಕ್ಟ್ಲಿ, ಬಟ್ ನಮ್ಮ ಒಂದು ಚಾನ್ಸಸ್ ಆತರ ಇರುತ್ತೆ. ಯಾಕೆಂದ್ರೆ ಅದನ್ನ ನೋಡ್ಬೇಕಾಗತ್ತೆ. ಯಾರೋ ಒಬ್ರು ಒಂದು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿನಲ್ಲಿ ಅಥವಾ ಯಾವುದೋ ಒಂದು ಸೈಬರ್ ಸೆಕ್ಯೂರಿಟಿನಲ್ಲಿ ಎಕ್ಸ್ಪರ್ಟೈಸ್ ಇರೋನ್ಗೆ, ಸೈಬರ್ ಸೆಕ್ಯೂರಿಟಿಯಲ್ಲಿ ಎಕ್ಸ್ಪರ್ಟೈಸ್ ಇರೋನ್ಗೆ ಜಾಬ್ಗಳು ಕೊಡಕ್ ಸಿಗಲ್ಲ ಅಂದಾಗ ಸೆಕೆಂಡ್ ಪಾತ್ವೆನಲ್ಲಿ ಕೊಡೋದಕ್ಕೆ ಬರೀ ಮ್ಯಾಥ್ಸ್ ಮತ್ತೆ ರಿಸರ್ಚ್ ಮೆಥಡಾಲಜಿ ಓದಿರೋನ್ಗೆ ಆ ಪಾತ್ವೆನಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ದಟ್ಸ್ ಅದು ಲಾಜಿಕ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ. ಹಾಗಂದಾಗ ಜನರಲಿ ಫಸ್ಟ್ ಬೇಗೆ ಪ್ರಿಫರೆನ್ಸ್ ಇರುತ್ತೆ. ಬಟ್ ಎಲ್ಲರಿಗೂ ಕ್ಯಾಂಪಸ್ ಇರುತ್ತೆ. ಹೊರಗಡೆ ಹೋದ್ರೆ 100% ಜಾಬ್ ಸಿಗುತ್ತೆ. ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಬಹುದು. ಯು ಆರ್ ಆಲ್ ಸೇಮ್. ಒನ್ಸ್ ಯು ಗೆಟ್ ಸರ್ಟಿಫಿಕೇಟ್, ಯು ಆರ್ ಆಲ್ ಡಿಪ್ಲೊಮೊ ಸ್ಟೂಡೆಂಟ್ಸ್, ಡಿಪ್ಲೊಮೊ ಇಂಜಿನಿಯರ್ಸ್ ಅಷ್ಟೇ, ಫಿನಿಶ್ಡ್. ಸೊ ದೆನ್ ದಟ್ಸ್ ಇಟ್. ಓಕೆ, ಇನ್ನೂ ಏನಾದ್ರು ಕ್ವಶನ್ಸ್ ಗಳಿದ್ರೆ ನೀವು ಕೇಳಿ, ನನಗೆ ಸಾಧ್ಯವಾದಷ್ಟು ಮಾಡ್ತೀನಿ. ಬಟ್ ಇಲ್ಲೇನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಹೇಳಿದೀನಿ, ದಿಸ್ ಇಸ್ ಪ್ಯೂರ್ಲಿ ಲಾಜಿಕಲ್. ಓಕೆ, ಸೊ ಅಂಡ್ ನಾನು ಇನ್ನೊಂದು ಥಿಂಗ್ಸ್ ಏನ್ ಹೇಳೋದು ಅಂದ್ರೆ, ಯುವರ್ ಲೆಕ್ಚರರ್ಸ್ ಆರ್ ಬೆಸ್ಟ್ ಗೈಡ್ಸ್ ದ್ಯಾನ್ ಎನಿ ಅದರ್ಸ್. ನಿಮ್ಮ ಲೆಕ್ಚರರ್ಸ್ ನಿಮ್ಮನ್ನ 2 ವರ್ಷ ನೋಡಿರ್ತಾರೆ, ನಿಮ್ಮ ಕೆಪಾಸಿಟಿ ಏನಂತ ಗೊತ್ತಿರುತ್ತೆ, ನಿಮ್ಮ ಕಂಟೆಂಟ್ ಈ ಹೊಸ ಸಿಲೆಬಸ್ ಅವ್ರಿಗೆ ಗೊತ್ತಿರುತ್ತೆ, ಎಲ್ಲಾದ್ರು ಗೊತ್ತಿರುತ್ತೆ. ದೇ ಕ್ಯಾನ್ ಬೆಟರ್ ಗೈಡ್ ಮೋರ್ ದ್ಯಾನ್ ಎನಿ ಒನ್ ಎಲ್ಸ್. ಯಾರು ಬೇರೆ ಯಾರಿಗಿಂತ ಚೆಕ್ ಮಾಡಿದ್ರು ನಿಮ್ಮ ಲೆಕ್ಚರರ್ಸ್ ನಿಮ್ಗೆ ಗೈಡ್ಸ್ ಇರುತ್ತೆ. ಅವ್ರಿಗೆ ನಿಮ್ಮಲ್ಲಿ ಎಲ್ಲಾ ಒಂದು ಗುಣಗಳು ಗೊತ್ತಿರುತ್ತೆ. ಬಟ್ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಇರುತ್ತೆ. ಓಕೆ, ನಿಮ್ಮ ಕಷ್ಟ ನಷ್ಟಗಳೆಲ್ಲ ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರೇ ನಿಮ್ಮ ಬೆಸ್ಟ್ ಗೈಡ್ ಇರ್ತಾರೆ. ಅವ್ರನ್ನ ಸರಿ ಕರೆಕ್ಟ್ ಆಗಿ ಮಾತಾಡಿ ಅವ್ರ ಹತ್ರ ಒಂದು ಸಲಹೆ ಸೂಚನೆಗಳನ್ನ ತಗೊಂಡು ನೀವು ಮುಂದುವರಿಯೋದು ತುಂಬಾ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಯಾವುದೇ ಲೆಕ್ಚರರ್ಸ್ಗೂ ಕೂಡ ಯಾವ ಮಕ್ಕಳು ಹೆಂಗಾರ ಹಾಳಾಗೋಗ್ಲಿ, ನಮ್ಗೇನಾಗ್ಬೇಕು ಅನ್ನೋ ಯಾರು ಮಾಹಿತಿ ಇರೋದಿಲ್ಲ. ಎಲ್ಲರೂ ಕೂಡ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗಾಗಿನೇ ಕೂಡ ಇಲ್ಲಿ ದುಡಿತಾ ಇರ್ತಾರೆ. ಹಾಗಾಗಿ ಯಾರು ಕೂಡ ಆತರ ನಿಮ್ಗೆ ತಪ್ಪು ಮಾರ್ಗದರ್ಶನ ಕೊಡ್ಲಿಕ್ಕೆ ಹೋಗಲ್ಲ. ಎಸ್ಪೆಷಲಿ ನಿಮ್ಮ ಲೆಕ್ಚರರ್ಸ್ಗಳನ್ನ ಕೇಳಿ, ನಿಮ್ಮ ಲೆಕ್ಚರರ್ಸ್ಗಳನ್ನ ಕೇಳಿ. ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ವಾಟ್ ಈಸ್ ದ ಪ್ರಾಬ್ಲಮ್, ಏನಿದೆ, ಏನ್ ಸಮಸ್ಯೆಗಳಿದೆ, ಯಾವ ಸಬ್ಜೆಕ್ಟ್ ತಗೊಂಡ್ರೆ ನೀವು ಮುಂದಕ್ಕೆ ಹೋಗ್ಬೋದು, ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ದೇ ನೋ ಎವ್ರಿಥಿಂಗ್. ಸೊ ದೇ ಆರ್ ದ ಬೆಟರ್ ಗೈಡ್ಸ್, ಯುವರ್ ಲೆಕ್ಚರರ್ಸ್. ಓಕೆ, ಸೊ ಹಾಗಾಗಿ ಹೊರಗಡೆ ಏನೇ ಹೇಳಿ ಏನೇ ಕೇಳಲಿ, ಬಟ್ ನಿಮ್ಮ ಲೆಕ್ಚರರ್ಸ್ ಗಳು ಏನ್ ಹೇಳ್ತಾರೆ ಅದನ್ನ ಫೈನಲಿ ನೀವು ಡಿಸ್ಕಷನ್ ಮಾಡಿ
ಯು ಕ್ಯಾನ್ ಗೈಡ್. ಯಾಕೆಂದ್ರೆ ಅವ್ರಿಗೆ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವ್ರಿಗೆ ಇರ್ತಕ್ಕಂಥ ಒಂದು ನಾಲೆಡ್ಜ್ ಇರ್ಬೋದು, ಅವ್ರಿಗೆ ಇರ್ತಕ್ಕಂಥ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಇರಬಹುದು, ಬೇರೆ ಎಲ್ಲೂ ಹೊರಗಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಯುವರ್ ಲೆಕ್ಚರರ್ಸ್ ಆರ್ ಬೆಟರ್ ದ್ಯಾನ್ ಎನಿವನ್ ಎಲ್ಸ್. ಓಕೆ, ಸೊ ಗೋ ಫಾರ್ ದೆಮ್ ಫಾರ್ ಎನಿ ಡೌಟ್ಸ್. ಅವ್ರನ್ನ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಓಕೆ, ಅವ್ರು ಯಾವತ್ತೂ ನಿಮ್ ಜೀವನ ಹಾಳು ಮಾಡ್ಲಿಕ್ಕೆ ಬಿಡೋದಿಲ್ಲ. ದಟ್ ಇಸ್ ವಾಟ್ ಮೈ ಸಜೆಷನ್. ಓಕೆ, ನನ್ನ ಸಜೆಷನ್ ಏನಂದ್ರೆ ಅಷ್ಟೇ, ಸಿಂಪ್ಲಿ ಗೋ ಫಾರ್ ದೆಮ್, ಆಸ್ಕ್ ಫಾರ್ ದೆಮ್, ಅಂಡ್ ಅವ್ರೇನ್ ಹೇಳ್ತಾರೆ ಅದನ್ನ ಮಾಡ್ಕೊಂಡು ಹೋಗಿ. 100% ನಿಮ್ಮ ಭವಿಷ್ಯ ಉಜ್ವಲ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದ್ರೆ ದಯಮಾಡಿ ನಿಮ್ಮ ವಿಡಿಯೋಗಳಿಗೆ, ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ, ಲೈಕ್ ಮಾಡ್ಲಿಕ್ಕೆ ಹೇಳಿ. ಸೊ ಮುಂದೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಸಮಸ್ಯೆಗಳಿದ್ರೆ ನಾನು ಮುಂದೆ ಮತ್ತೆ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.